ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ನಾಳೆ ವರ್ಷದ ಮೊದಲ ಗ್ರಹಣ. ಇದುವೇ ರಾಹುಗ್ರಸ್ಥ ಕಂಕಣ ಸೂರ್ಯ ಗ್ರಹಣ. ಈ ಬೆಂಕಿ ಉಂಗುರ ಗ್ರಹಣದಿಂದ ಅಗ್ನಿ ಅವಘಡ ಹೆಚ್ಚುತ್ತಾ, ಈ ಗ್ರಹಣ ಪ್ರಭಾವದಿಂದ ಯುದ್ಧ ಸಂಭವಿಸುತ್ತಾ, ರಾಜಕೀಯ ರಂಗದಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತಾ, ಗ್ರಹಣದ ಪ್ರಭಾವದಿಂದ ಬಿಸಿಲಿನ ತಾಪ ಹೆಚ್ಚುತ್ತಾ, ನೀರಿಗೆ ಹಾಹಾಕಾರ ಸೃಷ್ಟಿಯಾಗುತ್ತಾ, ರೋಗ ಭೀತಿ ಹೆಚ್ಚುತ್ತಾ, ದ್ವಾದಶ ರಾಶಿಗಳ ಮೇಲೆ ಸೂರ್ಯಗ್ರಹಣದ ಪ್ರಭಾವವೇನು ಇದೆ? ಈ ಹೊತ್ತಿನ ವಿಶೇಷ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ. ಕಾದಿದೆಯ ಗಂಡಾಂತರ. ವರ್ಷದ ಮೊದಲನೇ ಗ್ರಹಣವು ನಾನಾ ರೀತಿಯ ಚರ್ಚೆಗಳಿಗೆ ಗ್ರಾಸವಾಗಿದೆ. ರಾಹುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವದ ಬಗ್ಗೆ ನಾನಾ ರೀತಿಯ ಲೆಕ್ಕಾಚಾರಗಳು ಜ್ಯೋತಿಷ್ಯ ವಲಯದಲ್ಲಿ ಕೇಳಿ ಬರ್ತಿವೆ. ಇನ್ನು ಕಂಕಣ ಸೂರ್ಯಗ್ರಹಣ ಅಂದರೆ ಏನು? ಈ ಗ್ರಹಣವು ಎಲ್ಲೆಲ್ಲಿ ಗೋಚರವಾಗುತ್ತಿದೆ? ಈ ಕುರಿತ ರಿಪೋರ್ಟ್ ಇಲ್ಲಿದೆ. ವರ್ಷದ ಮೊದಲನೇ ಗ್ರಹಣವಾದ ಈ ರಾಹುಗ್ರಸ್ಥ ಸೂರ್ಯಗ್ರಹಣವು ಅಪಾಯಕಾರಿನ. ಈ ಗ್ರಹಣದ ಪ್ರಭಾವದಿಂದ ಭೂಮಂಡಲದಲ್ಲಿ ವಿಚಿತ್ರಗಳು ಎದುರಾಗುತ್ವಾ? ಈ ಗ್ರಹಣವು ಗಂಡಾಂತರದ ಸೂಚಕವಾಗಿದೆಯಾ? ಜೀವ ಸಂಕುಲದ ಮೇಲೆ ಇದು ಬಹಳಷ್ಟು ಪ್ರಭಾವ ಬೀರುತ್ತಾ? ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಣದ ಪ್ರಭಾವವೇನು? ಗ್ರಹಣ ದೋಷ ನಿವಾರಣೆಗೆ ಇರುವಂತಹ ಪರಿಹಾರಗಳೇನು? ಇದೆಲ್ಲದರ ಬಗ್ಗೆ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹಿರಿಯ ಜ್ಯೋತಿಷಿಗಳಾದ ವೇದ ಪಂಡಿತರಾದ ವೆಂಕಟೇಶ ಶರ್ಮಾ ಗುರೂಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಆಪೋ ವಾ ಇದುಗಂ ಸರ್ವಂ ವಿಶ್ವಭೂತಾನ್ಯಾಪ ಪ್ರಾಣಾವ ಆಪ ಪಶವಾಪೋ ನಮಾಪೋ ಅಮೃತಮಾಪೋ ಸಮ್ರಾಡಾಪೋ ವಿರಾಡಾಪ ಸ್ವರಾಡಾಪ ಛಂದಾಗುಸ್ಯಾಪೋ ಜ್ಯೋತಿಗುಷ್ಯಾಪೋ ಅಜೋಗುಷ್ಯಾಪೋ ಸತ್ಯಮಾಪ ಸರ್ವಾ ದೇವತ ಆಪೋ ಭೂರ್ಭವಸ್ಸುವರಾಪವೋ. ಗುರುಗಳೇ, ಈಗ ಗ್ರಹಣ ಅಂದ್ರೇನೆ ಜನ ಹೆದರ್ಕೊಳ್ತಾರೆ. ಆ ಗ್ರಹಣದ ಭೀತಿ ಹೆಚ್ಚಿನ ಮಟ್ಟದಲ್ಲೇ ಜನರನ್ನ ಆವರಿಸಿಕೊಳ್ಳುತ್ತೆ. ಅದರಲ್ಲೂ ಈ ರಾಹುಗ್ರಸ್ಥ ಅಥವಾ ಕಂಕಣ ಸೂರ್ಯ ಗ್ರಹಣ ಅಂದಾಗ ಅದರ ಭೀತಿ ದುಪ್ಪಟ್ಟಾಗುತ್ತೆ. ಈಗ ಸಂಭವಿಸ್ತಾ ಇರುವಂತಹ ಅಂದ್ರೆ 17ನೇ ತಾರೀಕು ಮಂಗಳವಾರ ಸಂಭವಿಸ್ತಾ ಇರುವಂತಹ ಗ್ರಹಣದ ವಿಶೇಷತೆ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ನಮಗೆ ನಿತ್ಯ ಕರ್ಮಾನುಷ್ಠಾನ, ನಾವು ಹೆಂಗೆ ಊಟ ತಿಂಡಿ ನಿದ್ದೆ ಕಾಫಿ ಎಲ್ಲ ಮಾಡ್ತಾ ಇರ್ತೀವಿ, ಮಲ್ಕೊಳ್ತಾ ಇರ್ತೀವಿ, ಸ್ನಾನ ಮಾಡ್ತಾ ಇರ್ತೀವಿ. ಇದು ಗ್ರಹಣಗಳು ಸರ್ವೇ ಸಾಮಾನ್ಯ. ಇವಾಗ ನಮ್ಗೆ ಅದು ಪ್ರಕೃತಿ ನಿಯಮ, ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಮಗೆ ಹುಡ್ದಾಗಿಂದನೂ ಸಹ ಯುಗಗಳಿಂದನೂ ಬರ್ತಾ ಇದೆ. ಇವಾಗ ನಮಗೆ ಕಲಿಯುಗ 4,32,000 ಕಲಿಯುಗದ ಪ್ರಮಾಣ. ಅದರಲ್ಲಿ ನಾವು ಇವಾಗ 5,100 ಚಿಲ್ಲರೆ ಏನೋ ನಾವು ಕಳ್ಕೊಂಡಿದ್ದೀವಿ. ಅವಾಗಿಂದೂ ಸಹ ನಮಗೆ ಕಲಿಯುಗದಲ್ಲಿ ಗ್ರಹಣಗಳು ಬರ್ತಾ ಇರುತ್ತೆ. ಈ ಗ್ರಹಣದ ವಿಶೇಷತೆ ಏನಪ್ಪ ಅಂತಂದರೆ, ನಮಗೆ ನೋಡಿ, ಸೂರ್ಯಗ್ರಹಣ ಸಂಭವಿಸೋದು ಈ ಬಾರಿ ಚಂದ್ರನು ಭೂಮಿಯಿಂದ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಸೂರ್ಯನು ಪೂರ್ತಿ ಮೊರೆ ಮಾಡಲು ಸಾಧ್ಯವಾಗೋದಿಲ್ಲ. ಆದ್ದರಿಂದ ಈ ಸೂರ್ಯ ಭಾಗವನ್ನು ಸೂರ್ಯ ಚಂದ್ರರ ಮಧ್ಯೆ ನಡೀತಕ್ಕಂಥದ್ದೇ ಈ ಸೂರ್ಯಗ್ರಹಣ. ಮತ್ತು ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಸೂರ್ಯನ ಮಧ್ಯಭಾಗವನ್ನು ಮಾತ್ರ ಮುಚ್ಚುತ್ತಾನೆ. ಆಗ ಸೂರ್ಯನ ಕೆಂಪು ಕಿರಣಗಳು ಮೇಲ್ ಬೀಳೋದ್ರಿಂದ ಉಂಗುರದಂತೆ ಕಾಣುತ್ತದೆ. ಇದಕ್ಕೆ ಇವರು ಇಂಗ್ಲೀಷಲ್ಲಿ ರಿಂಗ್ ಆಫ್ ಫೈರ್ ಅಂತಾರೆ. ನಮ್ಮದು ಬೆಂಕಿಯ ಉಂಗುರ ಅಂತ ನಾವು ಹೇಳ್ತೀವಿ. ಅದರಿಂದ ಏನಪ್ಪ ಅಂದರೆ ಈ ವಿಶೇಷತೆ ನಮಗೆ ಭಾರತ ದೇಶಕ್ಕೆ ಕಾಣಿಸ್ತಾ ಇಲ್ಲ. ಈ ವರ್ಷ ಯಾವಾಗ ಭಾರತ ದೇಶಕ್ಕೆ ಕಾಣಿಸ್ತಾ ಇಲ್ವೋ ನಮ್ಗೆ ಆಚರಣೆ ಇಲ್ಲ. ಆಮೇಲೆ ಏನಪ್ಪ ಅಂದರೆ ನಮಗೊಂದು 35 ಭಾಗ, ಯಾಕೆಂದರೆ ಸೂರ್ಯ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥವನಾಗಿರೋದ್ರಿಂದ ನಮಗೊಂದು 35 ಭಾಗ ಇದ್ದೇ ಇರುತ್ತೆ. ನಮಗೆ ಮೇಷರಾಶಿಯಿಂದ ತೊಗೊಂಡೆ 10ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ, ಮಕರ ರಾಶಿ 10ನೇ ಮನೆ. ಇನ್ನು ಸಮಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಗುರುಗಳು, ಈಗ ನೋಡಿ, ನಮಗೆ ಆರಂಭ ಮಧ್ಯಾಹ್ನ 3:26 PM. ಅಂದರೆ ನಮ್ಮ ದೇಶದ್ದಲ್ಲ, ಇದು ಬೇರೆ ದೇಶದ್ದು. ಅಂದರೆ ನಮಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ದೀವಿ. ಆ ದೇಶದ್ದು ಬೇರೆ ಟೈಮಿಂಗ್ಸ್ ಇರುತ್ತೆ ನಮಗೆ. ಆಮೇಲೆ ಗರಿಷ್ಠ ಪ್ರಮಾಣ ಸಂಜೆ 5:42 ಮತ್ತು ಅಂತ್ಯ ಪ್ರಮಾಣ 7:57. ಇದು ಒಟ್ಟು ಅವಧಿ 4:32. ಮತ್ತು ರಾಹುಗ್ರಸ್ತ ಸೂರ್ಯಗ್ರಹಣ. ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ನೇರದ ರೇಖೆಯಲ್ಲಿ ಬಂದಾಗ ಈ ಸೂರ್ಯಗ್ರಹಣ ಗೋಚರ ಆಗ್ತಕ್ಕಂಥದ್ದು ಈ ಗ್ರಹಣದ ಮಹತ್ವ. ಗುರುಗಳೇ, ಇನ್ನು ಈ ಸೂರ್ಯಗ್ರಹಣ ಯಾವ ದೇಶದಲ್ಲಿ ಗೋಚರ ಇದೆ? ಭಾರತಕ್ಕೂ ಕೂಡ ಇದು ಎಫೆಕ್ಟ್ ಮಾಡುತ್ತಾ ಅಥವಾ ಗೋಚರ ಇದೆಯಾ ಭಾರತಕ್ಕೆ? ಭಾರತಕ್ಕೆ ನಮಗಿಲ್ಲ ಇವರೇ. ಇದು ಅಂಟಾರ್ಟಿಕಾ ಮತ್ತು ದಕ್ಷಿಣ ಅಮೇರಿಕಾ, ಅರ್ಜೆಂಟೀನಾ, ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಟ್ಲಾಂಟಿಕ್ಕು, ಈ ದೇಶಗಳಲ್ಲಿ ನಮಗೆ ಗ್ರಹಣ ಗೋಚರ ಆಗ್ತಾ ಇದೆ. ಅದರಿಂದ ಆ ಥರ ಇರೋದ್ರಿಂದ ಅವರ ದೇಶಕ್ಕೆ ನಮಗೆ ಪ್ರಾಬ್ಲಮ್ ಇದೆಯೇ ವಿನಃ ನಮ್ಮ ದೇಶಕ್ಕೇನೂ ಇಲ್ಲ. ಅವ್ರಿಗೆ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆ.
ಯಾವ ರೀತಿ ಇರುತ್ತಪ್ಪ ಅಂತಂದರೆ ನಮಗೆ ಅದು ಗೆಸ್ ಮಾಡೋಕ್ಕಾಗೋದಿಲ್ಲ, ನಮ್ಗೆ ಗೊತ್ತೇ ಆಗೋದಿಲ್ಲ ಯಾವ ರೀತಿ ನರಳ್ತಾರೆ, ಯಾವ ರೀತಿ ಸಾವಾಗುತ್ತೆ, ಯಾವ ರೀತಿ ನೀರಿನಿಂದ ಉಕ್ಕು ಬಿಡ್ಬೋದು, ಆಮೇಲೆ ಬೆಂಕಿ, ಆಮೇಲೆ ಬೋಟುಗಳು ಇದ್ದಕ್ಕಿದ್ದಾಗೆ ನೀರಲ್ಲಿ ಮುಗ್ಚಾಕೊಂಡ್ಬಿಡ್ತಕ್ಕಂಥದ್ದು, ಜೀವಹಾನಿ ಜಾಸ್ತಿ ಇದೆ. ಅಂದ್ರೆ ಇದು ಭಾರತದಲ್ಲಿ ಗೋಚರ ಇಲ್ಲ ಅಂದ್ರೂ ಕೂಡ ಭಾರತೀಯ ನಿವಾಸಿಗಳಿಗೆ ಈ ಗ್ರಹಣದ ಬಗ್ಗೆ ಆತಂಕ ಭಯ ಇದ್ದೇ ಇರುತ್ತೆ. ಗ್ರಹಣದ ಟೈಮ್ನಲ್ಲಿ ನಾವು ಒಂದಷ್ಟು ಆಚರಣೆಗಳನ್ನ ಅನುಸರಿಸ್ಕೊಂಡು ಬಂದಿದ್ದೀವಿ, ಅದು ಕೂಡ ಈಗ ಅನುಕರಣೆಗೆ ಸೂಕ್ತನೇ ಹೇಗೆ ಅಂತ ಗುರು? ಈಗ ನಮಗೆ ಇದು ಆಚರಣೆ ಏನು ಬೇಕಾಗಿಲ್ಲ, ಆದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ವಲ್ಪ ಅನಾರೋಗ್ಯ ಪೀಡಿತರು ಸ್ವಲ್ಪ ಹೊರಗಡೆ ಬರದೇ ಇದ್ದರೆ ಅಡ್ಡಿ ಇಲ್ಲ. ಏಕೆಂದರೆ ನಮಗೆ ಗ್ರಹಣ ಆಚರಣೆ ನಮ್ಮ ಭಾರತ ದೇಶಕ್ಕೆ ಇಲ್ಲವಾದ್ದರಿಂದ ನಾವು ಇದಕ್ಕೇನು ಆತಂಕ ಪಡಬೇಕಾಗಿರೋದೇನಿಲ್ಲ. ಆದರೆ ಸ್ವಲ್ಪ ಈ ಟೈಮ್ ಹೇಳಿದ್ದೀನಲ್ಲ ನಾನು, ಆ ಟೈಮಲ್ಲಿ ಸ್ವಲ್ಪ ದೇವ್ರ ಪೂಜೆ ಪುನಸ್ಕಾರ ಮಾಡಿಕೊಂಡ್ರೆ ಒಳ್ಳೆಯದೇ, ನಮಗೇನು ಇದರಿಂದ ಏನು ಅಂತ ಎಫೆಕ್ಟ್ ಕಾಣ್ತಾ ಇಲ್ಲ. ಇದರ ಹೊರತಾಗಿಯೂ ಕೂಡ ಈ ಗ್ರಹಣದ ಪ್ರಭಾವ ಅನ್ನೋದು ತುಂಬಾ ದಿನಗಳವರೆಗೂ ಕೂಡ ಇರುತ್ತೆ ಅನ್ನೋ ಮಾತಿದೆ. ಈ ಬಾರಿ ಅದು ಎಷ್ಟು ಸಮಯದವರೆಗೆ ಇರುತ್ತೆ ಅಂತ? ಈಗ ನಮಗೆ ಒಂದು ಪಕ್ಷ ಅಂತ ನಾವು ತಗೊಳ್ತೀವಿ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಅಂದರೆ ನಮಗೆ ಇದೊಂದು 15 ದಿವಸ, ಅದಿನ್ನೊಂದು 15 ದಿವಸ, ಒಂದು ಪಕ್ಷ, ಒಂದು ಮಾಸ ಅಂತ ನಾವು ತಗೊಳ್ತೀವಿ. 30 ದಿವಸಗಳ ಕಾಲ ಇದು ನಮಗೆ ಕೆಲಸ ಮಾಡುತ್ತೆ. ಆಮೇಲೆ ಏನಾಗಿದೆ ಅಂದರೆ ಇವಾಗ ನಮಗೆ ಮಾರ್ಚ್ 3ನೇ ತಾರೀಕು ಅದು ಮಂಗಳವಾರನೇ ಸಹ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಶುರುವಾಗಿದೆ. ನಮಗೆ ಭಾರತ ದೇಶಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಕ್ಕಂಥ ಸೂಚನೆಗಳು ನಮಗೆ ಕಾಣಿಸ್ತಾ ಇದೆ. ಅದು ಏನಾಗುತ್ತೆ ಅಂದರೆ ಗ್ರಹಗತಿಗಳ ಮೇಲೆ ತುಂಬ ಪ್ರಾಬ್ಲಮ್ಮು ಓಡ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ನಮಗೆ ಇವತ್ತು ಮಂಗಳವಾರ ಬಿದ್ದಿದೆ 17ನೇ ತಾರೀಕು, 3ನೇ ತಾರೀಕು ಸಹ ಮಂಗಳವಾರ ಬಿದ್ದಿರೋದ್ರಿಂದ ಕುಜ ಅಧಿಪತಿ, ಯಾವಾಗ ಕುಜನಂಶದಲ್ಲಿ ಬರ್ತಾನೋ ಗ್ರಹಗತಿಗಳು, ಬೆಂಕಿ ಅನಾಹುತಗಳು ಜಾಸ್ತಿ, ತುಂಬ ಕ್ರಿಟಿಕಲ್ ಪರಿಸ್ಥಿತಿಗಳಾಗ್ತಕ್ಕಂಥದ್ದು ಯೋಗಗಳಿದೆ. ಗುರುಗಳೇ, ಈಗ ಸೂರ್ಯಗ್ರಹಣದ ಬಗ್ಗೆ ನಾವು ಮಾತನಾಡೋದಾದ್ರೆ, ಈ ರಾಹುಗ್ರಸ್ತ ಸೂರ್ಯಗ್ರಹಣದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಅದರ ಪ್ರಭಾವಗಳು ಯಾವ್ಯಾವ ವಲಯದ ಮೇಲೆ ಹೇಗಿದೆ ಅಂತ ಹೇಳಿ. ಮೊದಲಿಗೆ ಪ್ರಕೃತಿಯ ಮೇಲೆ ಹೇಗಿದೆ ಅಂತ ಗುರುಗಳೇ? ನೋಡಿ, ಪ್ರಕೃತಿ ಮೇಲೆ ನಮಗೆ ಈ ಸರ್ತಿ ಬಂದು ರಾಜ ಬಂದು ಗುರು ಆಗಿರ್ತಕ್ಕಂಥವನು. ಈ ವರ್ಷ ನಮಗೆ ಗುರು ರಾಜ ಆಗಿರ್ತಕ್ಕಂಥವನು. ಆದರೆ ಒಳ್ಳೆ ಮಳೆ ಬೆಳೆ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ ಗುರು. ಆದರೆ ಈ ಕುಜ ಇದನ್ನಲ್ಲ, ಅದನ್ನು ಸ್ವಲ್ಪ ಹಾಳು ಮಾಡ್ತಕ್ಕಂಥವನು, ಬರೀ ಬೆಂಕಿ. ಇವಾಗ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇವಾಗ ಗುರು ಒಳ್ಳೆ ಫಲಗಳೇ ಕೊಡ್ತಾ ಇರ್ತಾನೆ, ದೇಶ ಸುಭಿಕ್ಷವಾಗಿ ಇಟ್ಟಿರ್ತಾನೆ. ಆದರೆ ಈ ಮಂಗಳವಾರನೇ ಬಂದಿರೋದ್ರಿಂದ ಈ ಗ್ರಹಣ ಫಲ ಈ ವರ್ಷ ನಮಗೆ ಈ ಕುಜನಿಂದ ಬೆಂಕಿ ಅನಾಹುತಗಳು, ಆಮೇಲೆ ಆಕ್ಸಿಡೆಂಟುಗಳು, ಬರೀ ಸಾವು. ನೋಡಿ, 15 ಜನನವಾದರೆ 11 ಜನ ಸಾವು ಈ ವರ್ಷ. 15 ಜನ ಹುಟ್ಟೋದ್ರೆ 11 ಜನ ಸಾಯ್ತಾರೆ. ಇದು ಹುಟ್ಟು ಸಾವು ಖಚಿತ ನಮಗೆ. ಈ ವರ್ಷ ಈ ಮಂಗಳವಾರ ಬಿದ್ದಿರೋದ್ರಿಂದ 3ನೇ ತಾರೀಕು ಆ ಗ್ರಹಣದ ಪರಿಸ್ಥಿತಿ ಈ ವರ್ಷ 26, 27ಕ್ಕೆ ನಾವು ತೊಗೊಂಡು ಅಂತಂದರೆ 15 ಜನನ, 15 ಜನನ, 11 ಮರಣ. ಈ ಥರ ನಮಗೆ ಈ ಕುಜ ಬೆಂಕಿಯಿಂದ ಅನಾಹುತಗಳು ಮಾಡ್ತಕ್ಕಂಥವನು. ಆಮೇಲೆ ಮತ್ತೆ ಚಂದ್ರ ಒಳ್ಳೇದು ಮಾಡೋಕ್ಕೆ ಹೋಗ್ತಾನೆ. ಅದರಲ್ಲಿ ಈ ವರ್ಷ ತೊಂದರೆಗಳ ಅನಾಹುತಗಳೇ ಜಾಸ್ತಿ ಕಾಡ್ತಾ ಇದೆ. ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ. ಆದರೆ ಆ ಗ್ರಹಣದ ಎಫೆಕ್ಟು ನಮಗಿದ್ದೇ ಇರುತ್ತೆ. ಯಾಕೆಂದರೆ ಈ ಸರ್ತಿ ನಮಗೆ ಮಂತ್ರಿ ಬಂದು ಕುಜಾನೆ, ರಾಜ ಬಂದು ಗುರು, ಮಂತ್ರಿ ಬಂದು ಕುಜ ಆಗಿರೋದ್ರಿಂದ ಅವನು ವರ್ಷ 26, 27 ಪೂರ್ತಿ ಮಂತ್ರಿನೇ ಅವನು. ಅದಕ್ಕೆ ಸರಿಯಾಗಿ ಅವನು ಬೆಂಕಿಗೆ, ಏಕೆಂದರೆ ಎಲೆಕ್ಟ್ರಿಕಲ್ಲು, ಆರ್ಮಿ, ಮಿಲಿಟ್ರಿ ಇವೆಲ್ಲ ಬೇಕಾಗಿರೋದು ಕುಜ ಚೆನ್ನಾಗಿದ್ರೇ ಸಹ. ಅದಕ್ಕೆ ಅವನು ಮಂತ್ರಿನೇ ಆಗಿರೋದ್ರಿಂದ ಸ್ವಲ್ಪ ಈ ಬೆಂಕಿಗಳಿಂದ ಅನಾಹುತಗಳು ತಂದಿಕ್ಬಿಡ್ತಾನೆ. ನಾವು ಎಚ್ಚೆತ್ಕೋಬೇಕು. ನೋಡಿ, ಅದಕ್ಕೆ ಸಿಲಿಂಡ್ರ್ ಬ್ಲಾಸ್ಟ್ ಆಗಿಬಿಡೋದು, ಉದಾಸೀನ ಮಾಡ್ಕೊಳ್ಳೋದು, ಮತ್ತು ಸ್ವಿಚ್ಚುಗಳ ಹತ್ರ ಹೋಗೋದು, ಕರೆಂಟ್ ಹತ್ರ ಹುಷಾರಾಗಿರಬೇಕು, ನೀರ ಹತ್ರ ಹುಷಾರಾಗಿರಬೇಕು. ಇವತ್ತು ನಾವು ಬೇಜವಾಬ್ದಾರಿಯಿಂದ ಇಟ್ಕೊಂಡ್ರೆ ಜೀವ ಕಳ್ಕೊಳ್ತೀವಿ. ಆದಷ್ಟು ಸ್ವಲ್ಪ ನಾವು ಹುಷಾರಾಗಿತ್ತು ಅಂತಂದರೆ ಅನುಕೂಲತೆಗಳು ಚೆನ್ನಾಗಿದೆ. ಇನ್ನು ಯುದ್ಧ ಭೀತಿ ಅನ್ನೋದು ಹೇಗಿದೆ ಅಂತ ಗುರುಗಳೇ? ನೋಡಿಮ್ಮ, 25 ತೊಗೊಂಡ್ರೆ ನಮಗೆ ತುಂಬ ಪ್ರಾಬ್ಲಮ್ ಇತ್ತು. ಯಾಕೆಂದರೆ ನಮ್ಮ ದೇಶ ತುಂಬ ಅನುಭವಿಸಿದೆ. 26, 27 ನಾವು ತೊಗೊಂಡ್ರೆ ಗುರು ರಾಜ ಆಗಿರೋದ್ರಿಂದ ಯುದ್ಧ ಭೀತಿಗಳು ಕಡಿಮೆ. ಏಕೆಂದರೆ ಈ ಮಾತುಗಳು ಬರಬಹುದು, ಕೆಟ್ಟ ವಾಕ್ಯಗಳು ಬರಬಹುದು, ಆದರೆ ಯುದ್ಧ ಭೀತಿ ಇಲ್ಲ. ಏಕೆಂದರೆ ಯಾವತ್ತೂ ಗುರು ಯುದ್ಧಕ್ಕೆ ಹೋಗೋದಿಲ್ಲ. ಏಕೆಂದರೆ ರಾಜ ಅವನೇ ಆಗಿರೋದ್ರಿಂದ ಏನೇ ಬಂದರೂ ಸಹ ನುಂಗ್ಕೊಂಡು ನಾವು ಇರ್ತೀವಿ, ಯಾವ ತಂಟೆಗೂ ಹೋಗಲ್ಲ. ಅದರಿಂದ ರಾಜ ಆಗಿರೋದ್ರಿಂದ ಯುದ್ಧ ಭೀತಿ ಏನು ನಾವು ಭಯ ಪಡಬೇಕಾದಿಲ್ಲ. ಇನ್ನು ಭಾರತದಲ್ಲಿ ಗೋಚರ ಇಲ್ಲ ಅಂದ್ರೂ ಅದರ ಪರಿಣಾಮ ಇದೆ ಅನ್ನೋದ್ರ ಬಗ್ಗೆ 35% ಇದೆ ಮೇಡಮ್. ಹೌದು. ಈಗ ರಾಜಕೀಯ ರಂಗದ ಮೇಲೆ ಹೇಗಿದೆ ಅಂತ ಗುರುಗಳೇ? ಇವತ್ತಿನ ದಿವಸ ಕರ್ನಾಟಕದಲ್ಲಂತೂ ತುಂಬ ಕಷ್ಟ, ಹೋಗ್ತಾ 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 ತುಂಬ ಕಷ್ಟ ಆಗುತ್ತೆ. ಆಮೇಲೆ ಯಾರೂ ಇಲ್ಲಿ ಆಗಲ್ಲ, ಏನಿದೆಯೋ ಹಂಗೆ ಕಂಟಿನ್ಯೂ ಆಗುತ್ತೆ ಹೊರತು ಚೇಂಜಸ್ ಏನಿಲ್ಲ, ಒಳ್ಳೆಯದಾಗತ್ತೆ. ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ನಮಗೆ ಸ್ವಲ್ಪ ದೊಡ್ಡವರಿಗೆ ಸ್ವಲ್ಪ
ಪ್ರಾಣಗಂಡಾಂತರಗಳಿದೆ, ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಒಳ್ಳೊಳ್ಳೆ ತಲೆಗಳು ಸ್ವಲ್ಪ ಜೀವಕ್ಕೆ ತೊಂದರೆಗಳಿದೆ, ಅದು ಯಾವ ರೀತಿ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಸ್ವಲ್ಪ ಎಚ್ಚೆತ್ಕೋಬೇಕು. ದೇವ್ರ ಧ್ಯಾನ, ಮೆಡಿಟೇಷನ್ನು, ವ್ಯಾಯಾಮ, ಯೋಗ ಮಾಡಬೇಕು. ಗುರುಗಳೇ, ಈಗ ತಾವು ಹೇಳ್ತಾ ಇದ್ರಿ ಈ ಗ್ರಹಣ ಗೋಚರ ಆಗುವಂತಹ ದೇಶದಲ್ಲಿ ಯಾವ ರೀತಿ ರೋಗ ಭೀತಿ ಇದೆ ಅಂತ ಹೇಳಿ. ಈಗ ನಮ್ಮ ಭಾರತದ ಮಟ್ಟಿಗೆ ಮಾತನಾಡೋದಾದ್ರೆ ಆ ರೀತಿ ಏನಾದರೂ ಆತಂಕ ಇದೆಯಾ? ನಮಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ನಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನಮ್ಗೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ ಪಾರ್ಶ್ವವಾಯು ಅಂತ ಹೇಳ್ತೀವಿ ನಾವು, ಸ್ಟ್ರೋಕ್, ಅದರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ವೈದ್ಯ ಜ್ಯೋತಿಷದಿಂದ, ಇದು ನಾನು ವೈದ್ಯ ಜ್ಯೋತಿಷ ಹೇಳ್ತಾ ಇದ್ದೀನಿ ತೊಗೊಂಡು. ಆಮೇಲೆ ಹಾರ್ಟಿಗೆ ಇವತ್ತು ಹೇಳ್ತಾ ಇದ್ದೀನಿ ನಾನು, ಹಾರ್ಟ್ ಅಟ್ಯಾಕ್. ಏಕೆಂದರೆ ಏನಾಗುತ್ತೆ ಅಂದರೆ ಇವತ್ತು ಬರೀ ಟೆನ್ಷನ್ ಜೀವನ. ಕೂಲಾಗಿರಬೇಕು, ಯಾವುದೂ ಟೆನ್ಷನ್ ತೊಗೊಳಕ್ಕೆ ಹೋಗಬಾರ್ದು. ಏಕೆಂದರೆ ಅಂಗೈಯಲ್ಲೇ ಆರೋಗ್ಯ ಇದೆ ನಮಗೆ. ನಾವು ಹುಷಾರಾಗಿರಬೇಕು. ಏನೇ ಕಷ್ಟ ಮನುಷ್ಯನಿಗೆ ಬರದೆ ಯಾರಿಗೂ ಬರೋದಿಲ್ಲ. ನಾವು ಅದನ್ನು ತಾಮಸದಿಂದ, ಸೈಡ್ನೆಯಿಂದ ಇತ್ತು ಅಂತಂದರೆ ನಮ್ಗೆ ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ. ದೇವರು ನೋಡಿ ನಮಗೆ ಆಸ್ತಿ ಕೊಡೋದು ಬೇಡ, ಅಂತಸ್ತು ಕೊಡೋದು ಬೇಡ, ಕೈ ಕಾಲು ಕಣ್ಣು ಮೂಗು ಶಕ್ತಿ ಎಲ್ಲ ಕೊಟ್ಟಿದ್ದಾನೆ. ನಾವು ಭಿಕ್ಷೆ ಎತ್ಕೊಂಡು ತಿನ್ನೋಣ, ದುಡ್ಕೊಂಡು ತಿನ್ನೋಣ. ಅದರಿಂದ ಸ್ವಲ್ಪ ಹಾರ್ಟ್ ಅಟ್ಯಾಕು, ಪಾರ್ಶ್ವವಾಯು, ಇದರಿಂದ ಸ್ವಲ್ಪ ಎಫೆಕ್ಟ್ ಇದೆ. ಇದು ಬಚಾವಾಯಿತು ಅಂತಂದರೆ, ಅವ್ರು ಹುಷಾರಾಗಿತ್ತು ಅಂತಂದರೆ ಏನೂ ತೊಂದರೆ ಇಲ್ಲ. ಇದಂತೂ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಇದೆ, ಆಗುತ್ತೆ, ಆಗಬಹುದು. ಓಕೆ, ಇನ್ನು ಜನಸಾಮಾನ್ಯರ ಮೇಲೆ ಹೇಗಿದೆ ಗುರುಗಳೇ ಗ್ರಹಣ ಫಲ? ಜನಸಾಮಾನ್ಯರ ಮೇಲೆ ಪದಾರ್ಥಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ದಿವಸ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಯಾಕೆಂದರೆ ಬೆಳೆಯೋರಿಲ್ಲ, ತಿನ್ನೋರು ಜಾಸ್ತಿ ಆಗಿಬಿಟ್ಟಿದ್ದೀವಿ. ಇವತ್ತಿನ ದಿವಸ ಆ ಥರ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಆಮೇಲೆ ಬಡವರಿಗೆ ಏನು ಎಟುಕ್ತಾ ಇಲ್ಲ. ಇವತ್ತು ಜೀವನ ಯಾವ ರೀತಿ ಮಾಡಬೇಕಪ್ಪ ಅನ್ನೋದೇ ಆಗ್ತಾ ಇಲ್ಲ. ಇನ್ನೂ ಹೋಗ್ತಾ ಇನ್ನೂ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಆಮೇಲೆ ಏನಾಗುತ್ತೆ ಅಂದರೆ ಈ ಗ್ರಹಗತಿಗಳು ನಮ್ಮನ್ನು ಹಂಗೆ ಮಾಡುತ್ತೆ. ಇನ್ನು ಚಿನ್ನ ಬೆಳ್ಳಿ ಎಲ್ರಿಗೂ ಕೂಡ ಇಷ್ಟ, ಆದರೆ ಈಗ ಚಿನ್ನ ಬೆಳ್ಳಿಯಲ್ಲಿ ಯಾವ ರೀತಿ ವೇರಿ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕಮ್ಮಿ ಆಗೋದಕ್ಕಿಂತ ಜಾಸ್ತಿನೇ ಆಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಇದು ಜಾಸ್ತಿ ಆಗ್ತಾ ಹೋಗುತ್ತಾ ಹೇಗೆ ಗುರುಗಳೇ? ಇವಾಗ ಫೆಬ್ರವರಿ ಅಲ್ವಾ, ಮಾರ್ಚ್, ಏಪ್ರಿಲಿಂದ ಕಡಿಮೆ ಆಗಿಬಿಡುತ್ತೆ. ಈಗ 2 ತಿಂಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಗಲೇ ಸ್ವಲ್ಪ ಕಡಿಮೆ ಆಗಿದೆ, ಒಂದು ಸ್ವಲ್ಪ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮಾರ್ಚ್, ಏಪ್ರಿಲಿಂದ ನಿಮಗೆ ಏಪ್ರಿಲ್ 20ನೇ ತಾರೀಕಿಂದ ಚಿನ್ನಕ್ಕೆ ಯಾರೂ ಹೋಗೋದಿಲ್ಲ ಹೆಚ್ಚಾಗಿ. ಇವಾಗ ಬೇರೆ ಥರ ಪ್ಲಾನ್ ಮಾಡ್ಕೊತಾರೆ. ಇಷ್ಟು ದಿವಸ ಚಿನ್ನಕ್ಕೆ ಪ್ರಾಬ್ಲಮ್, ಏಕೆಂದರೆ ಸಂಕ್ರಾಂತಿ ವರ್ಷ ಬರೀ ಚಿನ್ನನೇ ಹಾಕ್ಕೊಂಬಂದ್ಬಿಟ್ಟಿದ್ದ ಈ ಸರ್ತಿ. ಇವಾಗ ನೆಕ್ಸ್ಟು ಏಪ್ರಿಲಿಂದ ಚೇಂಜ್ ಆಗುತ್ತೆ ನಮಗೆ. ಅದರಿಂದ ಚಿನ್ನ ಆದಷ್ಟು ಚಿನ್ನ ಬೆಳ್ಳಿ ಕಡಿಮೆ ಆಗುತ್ತೆ. ಬೇರೆ ಥರ ಪ್ಲಾನ್ ಮಾಡ್ಕೊಳ್ತಾರೆ ಜನ ಎಲ್ಲ. ಬೇರೆ ಥರ ಈ ಕಾಪರ್ ಬರುತ್ತೆ ನೋಡಿ, ಈ ಕಾಪರ್ಗೆ ಹೋಗ್ತಾರೆ, ಆಮೇಲೆ ರಿಯಲ್ ಎಸ್ಟೇಟ್ಗೆ ಹೋಗ್ತಾರೆ, ಆಮೇಲೆ ಪ್ರತಿಯೊಂದು ಮನೆ ಬಿಲ್ಡಿಂಗ್ಗಳಿಗೆ ಹೋಗ್ತಾರೆ. ಅವಾಗ ಈ ಚಿನ್ನದ ಮೇಲೆ ಯಾರೂ ಹೋಗಲ್ಲ. ಇವಾಗ ಮಾರ್ಚ್, ಏಪ್ರಿಲ್ ಕಳೆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಅಷ್ಟೊಂದು ಪೀಕ್ ಹೋಗಲ್ಲ. ಈ ವರ್ಷ 26, 27 ಚಿನ್ನದ ಪೀಕ್ ಹೋಗಲ್ಲ. ಇವಾಗ ಮಾಮೂಲಿ ಏನಿದೆಯೋ ಮೀಡಿಯಮ್ ಆಗಿ ನಡ್ಕೊಂಡು ಹೋಗುತ್ತೆ. ಸೂರ್ಯ ಗ್ರಹಣ ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ಗುರುಗಳೇ, ಮೊದಲಿಗೆ ಮೇಷ ರಾಶಿಯ ಮೇಲೆ ಹೇಗಿದೆ ಪ್ರಭಾವ? ನೋಡಿ, ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಮನಸ್ಸಿಗೆ ಚಿಂತೆ, ಧರ್ಮ ಕಾರ್ಯ ಆಸಕ್ತಿ, ಬಂಧು ಮಿತ್ರ ಸಹಾಯ, ಮತ್ತು ದುಷ್ಟ ಜನರ ಸಹವಾಸ, ಅತಿ ಸ್ನೇಹ ಗತಿ ಕೇಳು ಅಂತ ನೋಡಿ ಕೆಲಸಗಳೆಲ್ಲ ಹಾಳು ಮಾಡ್ಕೊಳ್ತಾರೆ. ಈ ಗ್ರಹಣದ್ದು ಜಾತಕ ಫಲ ಇದು. ಗ್ರಹಣಗಳಿಗೆ ಯಾವ ರಾಶಿ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು. ಆಮೇಲೆ ಇವರು ಅತಿ ಸ್ನೇಹ ಮಾಡಬಾರ್ದು. ಕೆಲಸಗಳು ಎಲ್ಲಾದರೂ ಸೇರಿಕೊಂಡ್ರೆ ಅಣ್ಣ ಅಪ್ಪ ಅಂದ್ಕೊಂಡು ಹೋಗ್ಬಿಡ್ಬೇಕು. ಇವ್ರೇನಾಗುತ್ತೆ ಅಂದರೆ ಕೋಪ ಜಾಸ್ತಿ ಸ್ವಲ್ಪ ಮೇಷರಾಶಿಯವರು. ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಎಲ್ಲ ಅನುಕೂಲ ಆಗುತ್ತೆ. ಇನ್ನು ಆರೋಗ್ಯ ಹೇಗಿರುತ್ತೆ ಅಂತ ಗುರುಗಳೇ? ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅವರಿಗೆ ತಲೆನೋವು, ನೆಗಡಿ, ಜ್ವರ ಬರ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಶೀತ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಬೆನ್ನು ಮೂಳೆ ನೋವು ಅಂದರೆ ಬೆನ್ನು ಹಿಂದೆ ಇರುತ್ತಲ್ಲ, ಅದು ಸ್ವಲ್ಪ ಪೇಯ್ನ್ ಆಗ್ತಕ್ಕಂಥದ್ದು. ಹುಷಾರಾಗಿದ್ದರೆ ಒಳ್ಳೆಯದು. ಇನ್ನು ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿಗತಿ ಹೇಗಿರುತ್ತೆ ಅಂತ? ಈ ವರ್ಷ ಆರ್ಥಿಕ ಸ್ಥಿತಿ ಅಂದರೆ ಅವರಿಗೆ ಸಾಡೆ ಸಾತಿ ನಡೀತಾ ಇದೆ. 7 ವರ್ಷ ಶನಿಕಾಟ ನಡೀತಾ ಇರೋದ್ರಿಂದ ಅವ್ರಿಗೆ ಆರ್ಥಿಕತೆ ಸ್ವಲ್ಪ ಕಷ್ಟನೇ ಇದೆ. ಆದಷ್ಟು ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಇದ್ದೇ ಇದೆ ಮೇಷರಾಶಿಯವರಿಗೆ. ಯಾಕೆ ಅಂತಂದರೆ ನಿಮಗೆ ಕುಂಭ 2.5, ಮೀನ 2.5, ಮೇಷ 2.5. ಇವಾಗ ನಿಮಗೆ ಮೀನದಲ್ಲಿರೋದ್ರಿಂದ ಈಗ ಅವ್ರಿಗೆ 7.5 ಶುರುವಾಗಿದೆ ಈಗ ಬಿಗಿನಿಂಗು. ಇವಾಗ ನಿಮ್ಮ ಮೀನ 2.5 ವರ್ಷ, ಮೇಷ 2.5 ವರ್ಷ, ವೃಷಭ 2.5 ವರ್ಷದಿಂದ ದಾಟಿದ ಮೇಲೆ ಅವರಿಗೆ ಒಳ್ಳೆ ಫಲ. ಈ 7.5 ಅವರು ಅನಾನುಕೂಲತೆಗಳಿರೋದ್ರಿಂದ ಸ್ವಲ್ಪ ಆದಷ್ಟು ಹುಷಾರಾಗಿರಬೇಕು. ಆರ್ಥಿಕತೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೇಕು. ಯಾಕೆಂದರೆ ಬೇಜಾರಾಗಬಾರ್ದು ಮೇಷರಾಶಿಯವರು.
ಆರ್ಥಿಕತೆ ಸ್ವಲ್ಪ ಕಷ್ಟ ಅಂತಲೇ ಹೇಳಬೇಕಾಗತ್ತೆ. ಇವರು ಲಕ್ಷ್ಮೀ ನರಸಿಂಹನ, ಯಾಕೆಂದರೆ ಲಕ್ಷ್ಮಿ ಬೇಕಲ್ಲ ನಮಗೆ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದರಿಂದ ಇವ್ರಿಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಯೋಗ ಇದೆ. ಈ 7.5 ವರ್ಷ ಶನಿಕಾಡದಲ್ಲಿ ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ. ಈಗ ಶುರುವಾಗಿದೆ ಅವರಿಗೆ ಬಿಗಿನಿಂಗು. ಮೀನ 2.5, ಮೇಷ 2.5, ವೃಷಭ 2.5, 7 ವರ್ಷದಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಈಗ ಆಮೇಲೆ ನೀಚ ಆಗ್ಬಿಡ್ತಾನೆ ಶನಿ ಮೇಷರಾಶಿಗೆ ಬಂದರೆ, ಅದು ಇನ್ನೂ ಸ್ವಲ್ಪ ಹೋಗ್ತಾ ಹೋಗ್ತಾ ತೊಂದರೆಗಳಿದೆ. ಆದರೆ ಭಯ ಪಟ್ಕೋಬೇಡಿ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇದರ ಹೊರತಾಗಿ ಇನ್ನೇನು ಪರಿಹಾರ ಮಾಡ್ಕೊಳ್ಬೋದು? ಇದ್ರ ಹೊರತಾಗಿ ಅಂತಂದರೆ ಅವರು ಕುಲದೇವರು, ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಏಕೆಂದರೆ ಇವರು ಮನೆ ದೇವ್ರನ್ನ ಮರ್ತು ಬಿಟ್ಟಿರ್ತಾರೆ. ಎಷ್ಟು ಮನೆ ದೇವ್ರಿಗೆ ಪ್ರಾಧಾನ್ಯತೆ ಕೊಡ್ತಾರೋ ಅಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ನೋಡಮ್ಮ, ವೃಷಭ ರಾಶಿಯವರಿಗೆ ಸ್ಥಳ ಬದಲಾವಣೆ. ಇವಾಗ ಎಲ್ಲಾದರೂ ಮನೆಯಲ್ಲಿರ್ತಾರೆ, ಚೇಂಜ್ ಮಾಡ್ಕೋಬೋದು, ಬಾಡಿಗೆ ಮನೆಯಲ್ಲಿರ್ತಾರೆ, ಬೇರೆ ಕಡೆ ಎಲ್ಲೆಲ್ಲಾದರೂ ಹೋಗ್ಬೋದು. ಸ್ಥಳ ಬದಲಾವಣೆ ಮತ್ತು ಪ್ರಯಾಣದಲ್ಲಿ ವಿಘ್ನ. ಎಲ್ಲೋ ಒಂದು ಕಡೆ ಟೂರ್ ಹೋಗಬೇಕು ಅಂದ್ಕೊಡ್ತಾರೆ, ನಿಂತು ಹೋಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ವ್ಯವಹಾರ ಮಾಡಬೇಕು ಅಂತ ಇರ್ತಾರೆ, ನಿಂತು ಹೋಗ್ತಾ ಇರುತ್ತೆ. ಯಾರಿಗೂ ಕೊಟ್ಟಿರ್ತಾರೆ, ಬರೋದಿಲ್ಲ, ವಿಘ್ನಗಳು. ವ್ಯಾಪಾರದಲ್ಲಿ ಅವರು ಬಿಸ್ನೆಸ್ಸಲ್ಲಿ ಸ್ವಲ್ಪ ಅನುಕೂಲವಂತಾರೆ, ಏನೂ ತೊಂದರೆ ಇಲ್ಲ. ಶುಭ ಕಾರ್ಯದಲ್ಲಿ ಯತ್ನ, ಮದುವೆಗಳಿಗೆ ಏನಾದರೂ ಸ್ವಲ್ಪ ವಿಘ್ನಗಳು, ಮತ್ತು ಎಜುಕೇಷನಲ್ಲೇ ಸ್ವಲ್ಪ ವಿಘ್ನಗಳು, ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು. ಆಮೇಲೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯವಾಗಿರ್ತಾರೆ. ಇವತ್ತು ಕುಟುಂಬ ಎಲ್ಲ ಒಂದಾಗ್ತಾರೆ. ಎಷ್ಟೋ ಜನ ಜಗಳ ಆಗಿ ಬೇರೆ ಬೇರೆ ಹೋಗಿರ್ತಾರೆ. ಈಗ ಇದರಿಂದ ಎಲ್ಲ ಒಂದಾಗ್ತಕ್ಕಂಥ ಯೋಗ ಕಾಣಿಸ್ತಾ ಇದೆ. ವೃಷಭ ರಾಶಿಯವರಿಗೆ ಒಳ್ಳೆ ಫಲ ಇದೆ. ಆರೋಗ್ಯದ ಮೇಲೆ ಆರೋಗ್ಯ ಚೆನ್ನಾಗಿದೆ, ಅವ್ರಿಗೇನು ತೊಂದರೆ ಇಲ್ಲ, ಅನುಕೂಲ ಇದೆ. ಆರ್ಥಿಕ ಸ್ಥಿತಿ ಪರವಾಗಿಲ್ಲ. ವ್ಯಾಪಾರ ಬಿಸ್ನೆಸ್ನವ್ರಿಗೆ ತುಂಬ ಅನುಕೂಲ ಇದೆ. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರ್ಗೆ ಅನುಕೂಲ ಇದೆ. ಆಮೇಲೆ ಈ ದಿನಸಿ ಅಂಗಡಿವರೆಗೆ ತುಂಬ ಬಿಸ್ನೆಸ್ ಇದೆ. ಕೂಲ್ ಡ್ರಿಂಕ್ಸು ಮತ್ತು ವಾಟ್ರ್ ಬಿಸ್ನೆಸ್ ಮಾಡೋರಿಗೆ ತುಂಬ ಅನುಕೂಲ ಇದೆ. ಎಲ್ಲ ಸಕ್ಸಸ್ ಆಗುತ್ತೆ. ಬಿಸ್ನೆಸ್ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಪರಿಹಾರ ಇವರಿಗೆ ನಿಮಗೆ ಬಂದು ಓಂ ಶುಭ್ರರೂಪಾಯ ನಮಃ ಕ್ಲೇಶನಾಶಾಯ ನಮಃ ಅಂತ ಜಪ ಮಾಡಿಕೊಂಡ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಇನ್ನು ಸೂರ್ಯಗ್ರಹಣ ಮಿಥುನ ರಾಶಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಇವತ್ತು ಮಿಥುನ ರಾಶಿಯವರಿಗೆ ನಿಮಗೆ ನೋಡಿ, ಮಿತ್ರರಿಂದ ವಂಚನೆ. ಇವಾಗ ಪಾರ್ಟ್ನರ್ ಆಗಿರ್ತಾರೆ, ಅವರೆಲ್ಲ ಮೋಸ ಮಾಡಿಬಿಡ್ತಾರೆ, ಹಣಕಾಸಿನ ಮುಗ್ಗಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇದು ಹೇಳಬಾರ್ದು ನಾನು, ಧೈರ್ಯದಿಂದ ಇರಬೇಕು ಅವರು. ಮಿಥುನ ರಾಶಿಯವರಿಗೆ ವೈದ್ಯ ಜ್ಯೋತಿಷದ ಪ್ರಕಾರ ಹೋಯ್ತು ಅಂದರೆ ಧೈರ್ಯ ಸಾಹಸೆ ಲಕ್ಷ್ಮಿ. ಅವ್ರನ್ನ ಪೂರಿ ಮುಳುಗಿಸ್ಬಿಟ್ಟು ಕತ್ಲಲ್ಲಿ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಬೇರೆ ದಾರಿ ಏನೂ ಕಾಣೋದಿಲ್ಲ. ಅವ್ರಿಗೆ ಹುಷಾರಾಗಿರಬೇಕು, ಯಾರನ್ನೂ ನಂಬಕ್ಕೆ ಹೋಗಬಾರ್ದು. ತುಂಬ ಕ್ರಿಟಿಕಲ್ ಪರಿಸ್ಥಿತಿ ಇದೆ ಮಿಥುನ ರಾಶಿಯವರು. ಇವಾಗ ಪಾರ್ಟ್ನರ್ ಆಗೋ 4 ಜನ 5 ಜನ ಮಾಡ್ತಾ ಇರ್ತಾರೆ, ಅವ್ರು ಬದುಕ್ಬಿಟ್ಟು ಇವ್ರನ್ನ ತಳ್ಳಿಬಿಡ್ತಾರೆ ಪಾಪ. ಇವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಅದರಿಂದ ಸ್ವಲ್ಪ ಆಮೇಲೆ ಕಾರ್ಯ ವಿಘ್ನಗಳು, ಏನು ಕೆಲಸ ಮಾಡಿದ್ರು ವಿಘ್ನಗಳು. ಧರ್ಮ ಕಾರ್ಯ ಆಸಕ್ತಿ, ಇವರು ದೇವರು ದಿಂಡ್ರು, ಸ್ವಲ್ಪ ಪೂಜೆ ಪುನಸ್ಕಾರ, ಗುರುಗಳನ್ನ ಆರಾಧನೆ ಮಾಡ್ತು ಅಂತಂದರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ಆಮೇಲೆ ವಸ್ತ್ರಾಭರಣ ಪ್ರಾಪ್ತಿ ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಲ್ಲ, ಗಿಫ್ಟ್ ಬರ್ಬೋದು ಅಥವಾ ಅವ್ರು ಪರ್ಚೇಸು ಮಾಡ್ಕೋಬೋದು. ಆಭರಣ ಪ್ರಾಪ್ತಿ, ಧನಲಾಭ, ಸ್ಥಳ ಬದಲಾವಣೆ, ಕುಟುಂಬದಲ್ಲಿ ಸ್ವಲ್ಪ ಬೇಸರ. ಇಷ್ಟು ಬಿಟ್ಟರೆ ಮಿಥುನ ರಾಶಿಯವರಿಗೆ ಗ್ರಹಣ ಫಲ ಚೆನ್ನಾಗಿದೆ. ಆರೋಗ್ಯ ಇವರಿಗೆ ಸ್ವಲ್ಪ ಆದಷ್ಟು ಅರತಲೆನೋವು ಅಂತ ಹೇಳ್ತೀವಿ ನಾವು, ಈ ತಲೆನೋವು ಬರ್ತಾ ಇರುತ್ತೆ ಅವ್ರಿಗೆ, ಮೈಗ್ರೇನು. ಆಮೇಲೆ ಮಂತ್ಲಿ ಪೀರಿಯಡ್ ಲೇಡೀಸ್ ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಆದಷ್ಟು ಸ್ವಲ್ಪ ತಂಪಿನ ಪದಾರ್ಥ ಉಪಯೋಗಿಸಿದ್ರೆ ಒಳ್ಳೆಯದು. ಅದರಿಂದನೂ ಸ್ವಲ್ಪ ಅವ್ರಿಗೆ ಅನಾನುಕೂಲ. ಇದು ವೈದ್ಯ ಜ್ಯೋತಿಷದಿಂದ ನಾನು ತೊಗೊಳ್ತಾ ಇದ್ದೀನಿ, ಅದರಿಂದನೂ ಸ್ವಲ್ಪ ಅನುಕೂಲತೆಗಳಿದೆ. ಇಲ್ಲ ಅಂತಂದರೆ ಇವರು ಉಷ್ಣ ಪದಾರ್ಥ ಜಾಸ್ತಿ ತಿಂದ್ಬಿಟ್ಟಾಗ ತುಂಬ ನರಳ್ಬಿಡ್ತಾರೆ, 1 ತಿಂಗಳಾನ್ಗಟ್ಟಲೆ ಬಾಧೆ ಬೀಳ್ತಾರೆ. ಅದು ತುಂಬ ಕಷ್ಟಕ್ಕಿಂತ ಕಷ್ಟದ ಪರಿಸ್ಥಿತಿ. ಆದಷ್ಟು ಸ್ವಲ್ಪ ಖಾರ ತಿನ್ನಕ್ಕೆ ಹೋಗಬಾರ್ದು. ಈ ವರ್ಷ 26, 27 ಆದಷ್ಟು ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ ಆಗುತ್ತೆ. ಆರ್ಥಿಕ ಸ್ಥಿತಿ ಚೆನ್ನಾಗಿದೆ. ಅಂದರೆ ಒಂದು 40 ಭಾಗ ಪರವಾಗಿಲ್ಲ, 40%. ಉದ್ಯೋಗದಲ್ಲಿ ಹೊಸ ಉದ್ಯೋಗದಲ್ಲಿ ಇವಾಗ ಹಳೆ ಇರೋರಿಗೆ ಸ್ವಲ್ಪ ಪರವಾಗಿಲ್ಲ. ಹೊಸದಾಗಿ ನಿಮಗೆ ಜೂನ್ ನಂತರ ಅವ್ರಿಗೆ ಸಿಕ್ಕತ್ತೆ, ಅನುಕೂಲ ಆಗುತ್ತೆ. ಪರಿಹಾರ ಇವರು ಓಂ ಬುಧಾಯ ನಮಃ, ಓಂ ಇಲ್ಲ ವಿಷ್ಣವೇ ನಮಃ ಅಂತ ಹೇಳ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ನೋಡಿಮ್ಮ, ಕಟಕ ರಾಶಿಯವರಿಗೆ 26, 27 ಕುಟುಂಬದಲ್ಲಿ ನೆಮ್ಮದಿ. ಇಷ್ಟು ದಿವಸ ಏನೋ ಒಂಥರ ತುಂಬ ತೊಂದರೆಯಲ್ಲಿ ಅನುಭವಿಸಿದ್ರು, ಏನಕ್ಕೋ ವ್ಯವಹಾರಕ್ಕೆ ಕೈ ಹಾಕಿರ್ತಾರೆ, ಲಾಸ್ ಆಗಿರುತ್ತೆ. ಒಂಥರ ಚಂಚಲ ಬುದ್ಧಿ ಒಂದೊಂದ್ಸರ್ತಿ. ಈಗಿದ್ದ ಮನಸ್ಸು ಇನ್ನು ಸ್ವಲ್ಪ ಹೊತ್ತಿಗಿರೋದಿಲ್ಲ, ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಒಂಥರ ಇವಾಗ ಸ್ಟ್ರೆಂತಾಗಿರಬೇಕು. ಆಮೇಲೆ ಏನಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ, ಬಂಧು ಮಿತ್ರರು ಎಲ್ಲ ಒಂದಾಗ್ತಾರೆ. ಇವಾಗ ಒಳ್ಳೆ ಫ್ರೆಂಡ್ಸು ಸವಾಸ ಆಗುತ್ತೆ, ಒಳ್ಳೆಯವ್ರ ಜೊತೆ ಸೇರಿಕೊಳ್ತಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ, ಒಳ್ಳೆ ಧಾರ್ಮಿಕತೆ ಕೆಲಸಗಳಿಗೆ ಕೈ ಹಾಕ್ತಾರೆ. ಆಮೇಲೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಆಮೇಲೆ ಸತ್ಯನಾರಾಯಣ ಪೂಜೆಗಳು, ಗೃಹಪ್ರವೇಶಗಳು, ಹೋಮಾದಿಗಳು,
ಆಮೇಲೆ ನಿತ್ಯ ಕೈಂಕರ್ಯಗಳು ಇವೆಲ್ಲ ನಡೀತಕ್ಕಂಥದ್ದು ಕರ್ಕಾಟಕ ರಾಶಿಯವರೆಗಿದೆ. ಆಮೇಲೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಕ್ಕತ್ತೆ ಅವ್ರಿಗೆ, ಒಳ್ಳೆ ನೇಮ್ ಬರುತ್ತೆ, ಅನುಕೂಲ ಆಗುತ್ತೆ. ಮತ್ತು ಗೌರವದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಅಲ್ಪ ಪ್ರಗತಿ ಉದ್ಯೋಗದಲ್ಲಿ, ಅದು ಬಿಟ್ಟರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅವ್ರಿಗೇನಾಗುತ್ತೆ ಅಂದರೆ ಈ ಕಫ 26-27 ಗಂಟ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ವಲ್ಪ ತೊಂದರೆಗಳಿದೆ. ನೀರು ಕುಡಿಬೇಕಾದ್ರೆ ಸ್ವಲ್ಪ ನಿಧಾನ ಕುಡಿಬೇಕು. ಏನೇ ತಿನ್ನಬೇಕಾದ್ರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂತು ಅಂದರೆ ಅನುಕೂಲ ಇದೆ, ಒಳ್ಳೆಯದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನಿಮಗೆ ಪರವಾಗಿಲ್ಲ, ಒಂದು 60%. ಆದರೆ ಇವರು ಏನಕ್ಕೂ ಕೈ ಹಾಕಕ್ಕೆ ಹೋಗಬಾರ್ದು, ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಸುಮ್ಮನೆ ಹಾಳು ಮಾಡ್ಕೊಳ್ತಾರೆ. ಆಮೇಲೆ ಒಳ್ಳೆ ಗುರುಗಳ ಹತ್ರ ಹೋಗಬೇಕು, ನಮ್ಗೆ ಆಗುತ್ತಾ ಇಲ್ವಾ ಕೇಳಿಕೊಂಡು ಮುಂದಕ್ಕೆ ಹೋಯ್ತು ಅಂದರೆ ಅನುಕೂಲ ಆಗುತ್ತೆ. ಪರಿಹಾರ ಓಂ ನಮಃ ಶಿವಾಯ, ಓಂ ನಮೋ ಚಂದ್ರಗ್ರಹಾಯ ನಮಃ ಅಂತ ಪಾರಾಯಣ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಗುರುಗಳೇ, ಮುಂದಿನ ರಾಶಿ ಸಿಂಹ ರಾಶಿ ಹೇಗಿದೆ, ಅವರ ಮೇಲೆ ಪ್ರಭಾವ? ನೋಡಿ, ಮಾನಸಿಕ ಚಿಂತನೆ ಸಿಂಹರಾಶಿಯವರಿಗೆ ಇದು ಗ್ರಹಣ ಫಲ. ನಾನು ಹೇಳ್ತಾ ಇರೋದು ಗ್ರಹಣದ ಮೇಲೆ ಬೀಸ್ತಕ್ಕಂಥ ಫಲಗಳಿದು. ಮಾನಸಿಕ ಚಿಂತೆ, ಸ್ಥಳ ಬದಲಾವಣೆ, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ, ವಿವಾಹಾದಿ ಮಂಗಳ ಕಾರ್ಯಗಳು, ವಿವಾಹ ಉಪನಯನಗಳು, ಗುರುಪ್ರವೇಶ ಇವೆಲ್ಲ ಮಾಮೂಲಿ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ, ಯತ್ನ ಕಾರ್ಯಗಳು ಅಂದರೆ ಇವರೇನಾದರೂ ಕೆಲಸ ಮಾಡಿದ್ರೆ ಫೈಲೂರ್ ಆಗ್ತಕ್ಕಂಥದ್ದು, ಸ್ವಲ್ಪ 100 ಸತಿ ಯೋಚನೆ ಮಾಡಿ ಮಾಡಬೇಕು. ಆಮೇಲೆ ಯಾರಿಗೋ ದುಡ್ಡು ಕೊಡ್ತಾರೆ, ಇವ್ರಿಗೆ ವಾಪಸ್ ಬರಲ್ಲ. ಇವಾಗ ಯಾರಿಗೋ ಒಬ್ರು ಕೊಟ್ಬಿಟ್ಟು ಸಿಕ್ಕಾಕೊಂಬಿಟ್ಟು ಇವ್ರು ಬೀದಿಲಿ ನಿಂತ್ಕೊಂಡ್ಬಿಡ್ತಾರೆ. ಈ ವರ್ಷ ಹುಷಾರಾಗಿರಬೇಕು. ಅದರಿಂದ ನಾವು ನಂಬಿಕೆ ದ್ರೋಹ ಜಾಸ್ತಿ ಇವ್ರಿಗೆ, ಸಿಂಹರಾಶಿಯವ್ರಿಗೆ. ಆಮೇಲೆ ಏನಾಗುತ್ತೆ ಅಂತ ಅಂದರೆ ಅವರು ಏನೇನೋ ಯೋಚನೆ ಮಾಡಿಬಿಟ್ಟು ಇವಾಗ 10 ರೂಪಾಯಿ ಬಂದು ನಾಳೆ 20 ರೂಪಾಯಿ ಅವ್ರು ಕೊಡ್ತೀನಿ ಅನ್ನೋ ಆಸೆಗೆ ಸಾಲ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಲೋನ್ ತೊಗೊಂಡ್ಬಿಡ್ತಾರೆ, ಕಟ್ಟೋಕ್ಕಾಗೋದಿಲ್ಲ. ಸ್ವಲ್ಪ ಹುಷಾರಾಗಿರಬೇಕು, ಒಳ್ಳೆಯದಾಗುತ್ತೆ. ಆರೋಗ್ಯ ಸಿಂಹರಾಶಿಯವರಿಗೆ ಆರೋಗ್ಯ ಬಂದು ಸ್ವಲ್ಪ ಮಂಡಿ ನೋವು ಜಾಸ್ತಿ, ಆಮೇಲೆ ಈ ಪಾದ ಉರಿ ಜಾಸ್ತಿ ಬರುತ್ತೆ ಅವ್ರಿಗೆ. ಆಮೇಲೆ ಶುಗರು BP ಜಾಸ್ತಿ ಆಗ್ತಕ್ಕಂಥದ್ದು ಯೋಗಗಳಿದೆ. ವೈದ್ಯ ಜ್ಯೋತಿಷದಿಂದ ಹೇಳ್ತಾ ಇದ್ದೀನಿ, ಶುಗರು BP ಜಾಸ್ತಿ ಆಗ್ತಕ್ಕಂಥದ್ದಿದೆ. ಆದಷ್ಟು ಸ್ವಲ್ಪ ಹುಷಾರ ನೋಡ್ಕೋಬೇಕು ಆರೋಗ್ಯನ. ಆಮೇಲೆ ಇವ್ರಿಗೆ ಹೇಳಬಾರ್ದು, ಅಪಘಾತ ಆಗ್ತಕ್ಕಂಥ ಸೂಚನೆಗಳಿದೆ, ಹುಷಾರಾಗಿರಬೇಕು. ಹುಷಾರಾಗಿದ್ದರೆ ನಮಗೇನು ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ. ಆರ್ಥಿಕತೆ ಇವರಿಗೆ ಒಂದು 40 ಭಾಗ 100ಕ್ಕೆ, ಇಲ್ಲ ಒಂದು 35 ಭಾಗ 100 ರೂಪಾಯಿಗೆ ಒಂದು 35 ರೂಪಾಯಿ ಸಂಪಾದನೆ ಮಾಡ್ತಾರೆ, ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಇವರಿಗೆ ಸ್ವಲ್ಪ ಕಷ್ಟನೇ, ಏಕೆಂದರೆ ಯತ್ನ ಕಾರ್ಯಗಳಲ್ಲಿ ಏನಾದರೂ ಮಾಡೋಕ್ಕೆ ಹೋಯ್ತು ಅಂದರೆ ಉದ್ಯೋಗದಲ್ಲಿ ಕಿರಿಕಿರಿಗಳು, ಅದರಲ್ಲಿ ನಿಮಗೆ ಬಂದರೂ ಬರ್ಬೋದು, ಬಿಟ್ಟರು ಬಿಡ್ಬೋದು. ಹುಷಾರಾಗಿ ಹೆಜ್ಜೆ ಇಟ್ಟರೆ ಅನುಕೂಲ ಆಗುತ್ತೆ. ಪರಿಹಾರ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಆರಾಧನೆ, ಓಂ ಸೂರ್ಯಗ್ರಹಾಯ ನಮಃ ಅಂತ ಹೇಳ್ಕೊಬೋದು. ಇಲ್ಲ ಅಂತಂದರೆ ಈ ಮಂತ್ರ ಬರುತ್ತೆ, ಆ ಕೃಷ್ಣೇ ಸಾವರ್ತಮಾನೋ ನಿವೇಶನ್ ಮರ್ತಿಂಚ ಹಿರಣ್ಯೇನ ಸವಿತಾರತೆ ಏನಾ ದೇವೋ ಯಾತಿ ಭೂನಾ ನಿಪಶ್ಚನ್ನೋ. ಈ ಮಂತ್ರನ ಕೇಳಿಸ್ಕೊಂಡ್ರು ಸಹ, ಅವರು ಇದನ್ನು ಕೇಳಿಸ್ಕೊಳ್ತಾ ಇದ್ದರೆ ಸಹ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಇದೆ. ಇಲ್ಲ ಅಂತಂದರೆ ಈ ಶ್ಲೋಕನೂ ಬರುತ್ತೆ ನೋಡಿ, ಜಪಾಕು, ಏಕೆಂದರೆ ತುಂಬ ಕಷ್ಟ ಇರೋದ್ರಿಂದ ಈ ಅಪಘಾತದ್ದು ಹೇಳಿದ್ನಲ್ಲ, ಅದು ಕೂಡ ದೋಷ ನಿವಾರಣೆ ಆಗುತ್ತೆ. ಜಪಾಕುಸುಭ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿನ್ ದಿವಾಕರಂ. ಇದು ಕೇಳಿಸ್ಕೊಂಡು ಸಹ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ ಗುರುಗಳೇ, ನೋಡಿ, ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ, ಒಂಥರ ಲಕ್ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಅದು ಕಂಟಕ ಶನಿ 7ನೇ ಶನಿಯಲ್ಲಿದ್ದಾನೆ, 7ನೇ ಮನೆಯಲ್ಲಿ. ಆದರೆ ವ್ಯವಹಾರದಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯದಲ್ಲಿ ಸುಧಾರಣೆ, ಪುಣ್ಯಕ್ಷೇತ್ರಗಳ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ. ವ್ಯವಸಾಯ ಯಾರು ಮಾಡ್ತಾ ಇರ್ತಾರೋ ಇವತ್ತಿನ ದಿವಸ, ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗ್ಬೋದು, ಪ್ರತಿಯೊಂದು ಬೆಳೆನೂ ಬೆಳೆದಿರ್ತಾರೆ ನೋಡಿ. ಭತ್ತದಿಂದ ಕಬ್ಬು, ಅಡಿಕೆ, ಬಾಳೆ ಎಲೆ, ತೆಂಗು, ಇವೆಲ್ಲ ಲಕ್ಕಿ ಡೇ ಅಂತ ಹೇಳ್ಬೋದು ರೈತಾಪಿಗಳಿಗೆ. 26-27 ಮುಟ್ಟಿದ್ದೆಲ್ಲ ಚಿನ್ನ. ಬೆಳೆದು ಬಿಡ್ತು ಅಂತ ಅಂದರೆ ಅವ್ರಿಗೆ ದುಡ್ಡು. ತೆಂಗಿನಕಾಯಿ ಅಂತೂ ದುಡ್ಡು. ಹಾಲು ವ್ಯಾಪಾರ, ಕ್ಷೀರ ವ್ಯಾಪಾರ ಮಾಡೋರಿಗಂತೂ ರೈತಾಪಿಗಳಿಗೆ ಈ ಸರ್ತಿ ತುಂಬ ಲಕ್ಕಿ ಡೇ ಅಂತ ನಾವು ಹೇಳ್ಬೋದು. ಆಮೇಲೆ ಕೃಷಿಯಲ್ಲಿ ಉತ್ತಮ ಫಲ, ಗೌರವ ಪ್ರಾಪ್ತಿ. ಈ ಸರ್ತಿ ಯಾರಾದರೂ ಒಳ್ಳೆ ರೈತರುಗಳಿಗೆ ಗೌರವ ಸಿಗ್ಬೋದು, ಅಥವಾ ಏನಾದರೂ ಒಂದು ಪ್ರೆಸೆಂಟೇಷನ್ ಬರ್ಬೋದು, ಯಾರಾದರೂ ದೊಡ್ಡ ವ್ಯಕ್ತಿಗಳಿಂದ ಸನ್ಮಾನ ಆಗ್ಬೋದು. ಈ ರೈತರುಗಳಿಗೆಲ್ಲ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಅನುಕೂಲ ಇದೆ. ಆಮೇಲೆ ಸರ್ಕಾರಿ ಕೆಲಸದವ್ರಲ್ಲಿ ಇರ್ತಕ್ಕಂಥವ್ರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಇನ್ನೂ ಉನ್ನತ ಸ್ಥಾನ, ಉನ್ನತ ಪದವಿ, ಇನ್ನೂ ಮೇಲಕ್ಕೆ ಹೋಗ್ತಕ್ಕಂಥ ಒಳ್ಳೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಇದೆ. ಆದರೆ ಸ್ವಲ್ಪ ಹುಷಾರಾಗಿರಬೇಕು, ಸಾನೇ ನಂಬಿಕೆ ಇಟ್ಕೊಳಕ್ಕೆ ಹೋಗ್ಬಾರ್ದು, ವಿಘ್ನ ಕೂಡ ಹಿಂದೆನೇ ಇರುತ್ತೆ. ಸ್ವಲ್ಪ ಹುಷಾರ ನೋಡ್ಕೊಂಡು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಆರ್ಥಿಕತೆ ಹೇಳಿದ್ನಲ್ಲ, ತುಂಬ ಲಕ್ಕಿ ಡೇ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಇವ್ರಿಗೆ ಏನೂ ಸಮಸ್ಯೆ ಇಲ್ಲ, ದುಡ್ಡು. ಆದರೆ ಹುಷಾರಾಗಿ ಮಾಡ್ಕೋಬೇಕು, ಬುದ್ಧಿವಂತರಾಗಬೇಕು. ಪರಿಹಾರ ಬುಧಾಯ ನಮಃ,
ಓಂ ನಮೋ ಬುಧಾಯ ನಮಃ ಅಂತ ಹೇಳ್ಕೊಬೋದು. ಇಲ್ಲ ಅಂದರೆ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅಂತಲೂ ಹೇಳ್ಕೊಬೋದು. ಒಳ್ಳೆ ಫಲ ಸಿಕ್ಕತ್ತೆ. ಮುಂದಿನ ರಾಶಿ ತುಲಾ ರಾಶಿ, ಅವರ ಮೇಲೆ ಹೇಗಿದೆ ಸೂರ್ಯಗ್ರಹಣದ ಪ್ರಭಾವ? ನೋಡಿ, ಹುಷಾರಾಗಿರ್ಬೇಕು. ತುಲಾ ರಾಶಿಯವರು ಕಳ್ತನಗಳಾಗ್ತಕ್ಕಂಥದ್ದು ಜಾಸ್ತಿ ಇದೆ ಮನೆಯಲ್ಲಿ. ಎಲ್ಲಾದರೂ ಬಿಟ್ಟೋಯ್ತು ಅಂತಂದರೆ ಚೋರ ಭಯ. ಯಾರಾದರೂ ದುಡ್ಡು ಇಟ್ಕೊಂಡ್ರೆ ಪರ್ಸೋ ಅಥವಾ ಗಡಿಯಾರು ಮೊಬೈಲೋ ಕಳ್ಕೊಳ್ಳೋ ಅಂಥ ಯೋಗಗಳಿದೆ. ಹುಷಾರಾಗಿ ಇಟ್ಕೋಬೇಕು. ಆಮೇಲೆ ದುಷ್ಟ ಜನರ ಸಹವಾಸ. ಯಾರೋ ಅವ್ರು ಚೆನ್ನಾಗಿದ್ದರೂ ಬೇರೆಯವನು ಯಾವನೋ ಬಂದು ಕುಲ್ಗೆಡ್ಸ್ಬಿಡ್ತಾನೆ. ಇವ್ರು ಚೆನ್ನಾಗೇ ಇರ್ತಾರೆ ಪಾಪ, ಯಾರೋ ಬಂದು ಪ್ರಾಬ್ಲಮ್ ಮಾಡಿಬಿಡ್ತಾರೆ. ಆಮೇಲೆ ಅನಾರೋಗ್ಯಗಳು ಜಾಸ್ತಿ. ವ್ಯವಹಾರದಲ್ಲಿ ಅಲ್ಪ ಪ್ರಗತಿ, ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ. ಆಮೇಲೆ ಕುಟುಂಬದಲ್ಲಿ ಸೌಖ್ಯ, ಪುಣ್ಯಕ್ಷೇತ್ರ ದರ್ಶನ, ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಈ ವರ್ಷ ಇವರು ಸ್ವಲ್ಪ ಕೋರ್ಟು ಕಚೇರಿಗಳಿಂದ ಪೊಲೀಸರಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಆಮೇಲೆ ಯಾರಿಗಾದರೂ ಏನಾದರೂ ಮಾತಾಡಿಬಿಟ್ಟು ಸ್ವಲ್ಪ ತೊಂದರೆಗಳು ಅನುಭವಿಸ್ತಕ್ಕಂಥದ್ದಿದೆ. ಹುಷಾರಾಗಿರಬೇಕು, ಯಾರ ಹತ್ರ ಹೆಚ್ಚಾಗಿ ಮಾತನಾಡೋಕ್ಕೆ ಹೋಗಬಾರ್ದು. ಆಮೇಲೆ ವಿಶೇಷವಾಗಿ ಇವರಿಗೆ ಸ್ವಲ್ಪ ಲಕ್ಷ್ಮಿಯನ್ನು ಪೂಜೆ ಮಾಡ್ತು ಅಂತಂದರೆ ಇವ್ರಿಗೆ ಅಭಿವೃದ್ಧಿ ಕಾಣುತ್ತೆ. ಯಾಕೆಂದರೆ ತುಲಾರಾಶಿಗೆ ಲಕ್ಷ್ಮೀ ಅಧಿಪತಿ ಶುಕ್ರ ಅಧಿಪತಿ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ ಲಕ್ಷ್ಮೀನ ವಿಶೇಷವಾಗಿ ಪೂಜೆ ಮಾಡ್ತು ಅಂದರೆ ಈ ದೋಷಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದಿದೆ, ಅನುಕೂಲ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಲಕ್ಷ್ಮೀ ಕನಕದಾರ ಸ್ತೋತ್ರ ಅಂತಕ್ಕಂಥದ್ದು ಬರುತ್ತೆ ನಿಮಗೆ. ಇವ್ರು ಹೇಳ್ಕೊಂಡಷ್ಟು ಅಭಿವೃದ್ಧಿ ಆಗ್ತಾರೆ. ಕನಕದಾರ ಸ್ತೋತ್ರ ಅಂತ ಬರುತ್ತೆ. ಇಲ್ಲ ಅಂತಂದರೆ ಈ ಮಂತ್ರ ಕೇಳಿಸ್ಕೋಬೇಕು ಅವರು. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗರಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಇದಾದರೂ ಕೇಳಿಸ್ಕೋಬೋದು ಅಲ್ವಾ. ಶ್ರೀಮನ್ಮಂದ ಕಟಾಕ್ಷಲಬ್ಧ ಬಲು ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ಮುಂದೆ ಮುಕುಂದ ಪ್ರಿಯಾಂ ಶುದ್ಧ ಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತೀಂ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಇದು ಕೇಳಿಸ್ಕೊಂಡ್ಬಿಟ್ರೇ ಅವ್ರಿಗೆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ, ಅನುಕೂಲ ಆಗುತ್ತೆ. ಶ್ಲೋಕದ ಹೊರತಾಗಿ ಇನ್ನೇನಾದರೂ ಪೂಜೆ ಪುನಸ್ಕಾರ? ಅದೇ ಲಕ್ಷ್ಮೀ ಪೂಜೆ, ವಿಶೇಷವಾಗಿ ಲಕ್ಷ್ಮೀನೇ ಆರಾಧನೆ ಮಾಡಬೇಕು ಅವರು, ಬೇರೆ ಆಪ್ಷನ್ ಇಲ್ಲ. ಇನ್ನು ನೆಕ್ಸ್ಟ್ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ. ಇವಾಗ ಇಷ್ಟು ದಿವಸ ಅವ್ರಿಗೆ ಕೆಲಸನೇ ಸಿಕ್ಕಿರಲ್ಲ ಪಾಪ, ಹುಡುಕಿ ಆದರೂ ಸಹ ನೋಡಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ನಿಮಗೆ ಅರ್ಧಾಷ್ಟಮ ಶನಿ ಪಂಚಮ ಶನಿಲಿದ್ದಾರೆ ಅವರಿಗೆ 5ನೇ ಶನಿ ಇರೋದ್ರಿಂದ ಉದ್ಯೋಗದಲ್ಲಿ ತುಂಬ ಕಿರಿಕಿರಿಗಳು ಪಾಪ. ಎಷ್ಟು ಟ್ರೈ ಮಾಡಿದ್ರೂ ಸಿಕ್ಕಲ್ಲ ಅವ್ರಿಗೆ ಪಾಪ. ಏನು ಒಳ್ಳೆ ಕೆಲಸ ಮಾಡಿದ್ರೂ ಸಹ ಕಷ್ಟ ಆಗ್ತಾ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ಯತ್ನ ಕಾರ್ಯ ಕುಟುಂಬದಲ್ಲಿ ಸ್ವಲ್ಪ ಅನುಕೂಲತೆ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ. ಆಮೇಲೆ ಯಾವುದೋ ಜಮೀನು ವಿಷಯಕ್ಕೆ ಇವರು ಸಿಕ್ಕಾಕೊಂಡ್ಬಿಟ್ಟು ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ. ಯಾವುದಕ್ಕೂ ಅವರು ಪತ್ರಗಳಾಗಲಿ ಒಂದು ವ್ಯವಹಾರಿಕವಾಗಿ ದೊಡ್ಡವ್ರನ್ನ ಕರ್ಕೊಂಡೋಗಿ ಸ್ವಂತ ಸ್ವಇಚ್ಛೆಯಿಂದ ಏನೂ ಮಾಡೋಕ್ಕೆ ಹೋಗಬಾರ್ದು. ಒಬ್ಬರು ಸಹಾಯ ತಗೊಂಡು ಮುಂದುವರೆದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗ್ಬಿಟ್ಟು ಇವರು ಸಿಕ್ಕಾಕೊಂಡ್ಬಿಟ್ಟು ಜಮೀನು ಮನೆ ಎಲ್ಲ ಕಳ್ಕೊಳ್ಳೋ ಅಂಥ ಯೋಗ ಇದೆ. ಯಾರೋ ಬಂದು ಮೋಸ ಮಾಡಿಬಿಟ್ಟು ಬರ್ಸ್ಕೊಂಡ್ಬಿಟ್ಟು ಏನಾದರೂ ತೊಂದರೆಗಳು ಕೊಡ್ತಕ್ಕಂಥದ್ದು ಇದೆ. ಹುಷಾರಾಗಿದ್ದರೆ ಒಳ್ಳೆಯದು. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಇವರಿಗೆ BP ಒತ್ತಡ ಫುಲ್ಲು ಏರ್ತಾ ಇರುತ್ತೆ. ಏಕೆಂದರೆ ಆರ್ಥಿಕತೆ ಕಷ್ಟ ಅಲ್ವಾ. ಪಂಚಮ ಶನಿ, ದುಡ್ಡು ಕೊಡಲ್ಲ, ಕೆಲಸ ಕೊಡಲ್ಲ, ವ್ಯವಹಾರ ಮಾಡೋಕ್ಕಾಗಲ್ಲ, ಏನು ಹೋದ್ರೂ ಸ್ವಲ್ಪ ರಿವರ್ಸ್ ಬರ್ತೀವಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು? ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇರೋದ್ರಿಂದ ಇವರು ಶನೇಶ್ವರನ ಜಪ ಮಾಡ್ಕೋಬೇಕಾಗತ್ತೆ ಮತ್ತು ಸುಬ್ರಹ್ಮಣ್ಯನ ಜಪ ಮಾಡ್ಕೋಬೇಕಾಗತ್ತೆ. ಇದು ಮಾಡ್ಕೊಂತು ಅಂತಂದರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನಸ್ಸು. ನೋಡಿ, ಧನುರಾಶಿಯವರಿಗೆ ಬಂಧು ಮಿತ್ರರಲ್ಲಿ ಸೌಖ್ಯ. ನೆಂಟರಿಷ್ಟೆಲ್ಲ ಈ ವರ್ಷ ಎಲ್ಲ ಕಲಿತಾರೆ, ಮಾಡ್ತಾರೆ. ಅವ್ರಿಗೂ ನೋಡಿ ಅರ್ಧಾಷ್ಟಮ ಶನಿ ಪಂಚಮ ಶನಿ ಶುರುವಾಗುತ್ತೆ. ಧನುರಾಶಿಯವ್ರಿಗೂ ಏನು ನೆಮ್ಮದಿ ಇಲ್ಲ ಪಾಪ. ಇಷ್ಟು ದಿವಸ 7.5 ಅನುಭವಿಸಿದ್ರು. ಈಗ ತಿರುಗಿ 4ನೇ ಶನಿ. ತಂದೆ ತಾಯಿಗಳಿಗೆ ತೊಂದರೆಗಳಿದೆ. ಧನುರಾಶಿ ತಂದೆ ತಾಯಿಗಳಿಗೆ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಹುಷಾರ ನೋಡ್ಕೋಬೇಕು. ತಂದೆ ತಾಯಿಗಳಿಗೆ ಎಷ್ಟು ಹುಷಾರ ನೋಡ್ಕೊಳ್ತಾರೋ ಅಷ್ಟು ಒಳ್ಳೆ ಫಲ. ಆಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿ, ಯತ್ನ ಕಾರ್ಯದಲ್ಲಿ ಅನುಕೂಲ, ಶುಭ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ಮನೆಯಲ್ಲಿ ಅವರು ಇಷ್ಟು ದಿವಸ ಏನೋ ಒಂದು ಶುಭ ಕಾರ್ಯ ಮಾಡ್ಕೋಬೇಕು ಅಂದ್ಕೊಳ್ತಾ ಇರ್ತಾರೆ. ಅವ್ರ ಮನೆ ದೇವರು ಹೋಗಬೇಕು. ಅವ್ರ ಮನೆ ದೇವರು ದೋಷಗಳಿದೆ ಧನುರಾಶಿಯವರಿಗೆ. ಅವ್ರ ಮನೆ ದೇವರು ಕಂಡಿಡ್ಕೊಂಡ್ಬಿಟ್ಟು ಅವ್ರ ಮನೆ ದೇವ್ರನ್ನ ಪೂಜೆ ಮಾಡ್ಕೋಬೇಕು. ಧನುರಾಶಿಯವರು ಎಷ್ಟು ಪೂಜೆ ಮಾಡ್ತಾರೋ ಅಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ಗುರುಗಳೇ ಹೇಳ್ತಾ ಇದ್ರಿ ಈ ರಾಶಿಯ ತಂದೆ ತಾಯಿ ಅನಾರೋಗ್ಯ ಪೀಡಿತರಾಗಬಹುದು ಅಂತ. ಇವರ ಆರೋಗ್ಯ ಹೇಗಿರುತ್ತೆ ಅಂತ? ಇವ್ರಿಗೂ ಸ್ವಲ್ಪ ಶನಿ ಅರ್ಧಾಷ್ಟಮ ಶನಿ ಆಗಿರೋದ್ರಿಂದ ಮಂಡಿ ನೋವು ಜಾಸ್ತಿ ಕೊಡ್ತಾನೆ. ಯಾಕೆಂದರೆ ಶನಿ ಇರೋದೇ ಕಾಲು ಕೈಗೆ ಕುಂಟ. ಶನಿನೂ ಸಹ ಕುಂಟ್ರವರು. ಅದರಿಂದ ನಾವು ಎಷ್ಟು ಒಳ್ಳೇದು ಮಾಡ್ತೀವೋ ಧನುರಾಶಿಯವರು ಗುರು ಸಮಾನ. ಯಾಕೆಂದರೆ ಗುರು ಮನೆ, ಧನುರ್ ಅಂದರೆ ಗುರು.
ಅದರಲ್ಲಿ ಏನು ರಾಹು ಇತ್ತು ಅಂದರೆ ಕೋದಂಡರಾಮ ಯೋಗ ಬಂದುಬಿಡುತ್ತೆ. ಇವರು ಅಷ್ಟು ಪವರ್ಫುಲ್ಲಾಗಿರ್ತಾರೆ, ಆದರೆ ಕೈಯಿಗೆ ಬಂದಿದ್ದು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹುಷಾರಾಗಿತ್ತು ಅಂದರೆ ಒಳ್ಳೆಯದು. ಆರ್ಥಿಕತೆ ಸ್ವಲ್ಪ ಅದೇ ಹೇಳಿದ್ನಲ್ಲ, ಅರ್ಧಾಷ್ಟಮ ಶನಿ ಪಂಚಮ ಶನಿ ಶುರುವಾಗುತ್ತೆ ಪಾಪ. ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಆದರೆ ದುಡ್ಡು ಇಟ್ಕೋಬೇಕು, ಹುಷಾರಾಗಿ ಇಟ್ಕೋಬೇಕು. ಪರಿಹಾರ ಗುರುಗ್ರಹ, ಗುರುವೇ ನಮಃ ಅಲ್ವಾ, ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಅಂತ ಹೇಳ್ಕೊಬೋದು, ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ ಮೇಲೆ ಹೇಗಿದೆ ಗ್ರಹಣ ಪ್ರಭಾವ? ನೋಡಿ, ಮಕರ ರಾಶಿಯವರಲ್ಲಿ ಇಷ್ಟು ದಿವಸ ಆರೋಗ್ಯ ತುಂಬ ಕೆಟ್ಟದಾಗಿತ್ತು. ಒಂಥರ ಮಲ್ಕೊಂಡ್ರೆ ಕೈಕಾಲೆಲ್ಲ ಸ್ವಲ್ಪ ಶೇಕ್ ಆಗೋದು, ಮಾನಸಿಕ ರೋದನೆ. ಒಂದು 7-8 ವರ್ಷದಿಂದ 7.5 ಅನುಭವಿಸ್ಬಿಟ್ಟಿದ್ದಾರೆ. ಏನೂ ಸಕ್ಸಸ್ ಇಲ್ಲ, ಏನೂ ಬಾಧೆ, ಒಂಥರ ಅವಮಾನಗಳು, ಒಂಥರ ಡಿಪ್ರೆಷನ್ನು, ಒಂಥರ ಮಾನಸಿಕ ರೋದನೆ. ಅಲ್ಲಿಗೂ ಈಗಲೂ ಏನು ಅಂತ ಒಳ್ಳೆ ಫಲ ಏನಿಲ್ಲ. ಯಾಕೆಂದರೆ ಗುರು ಶತ್ರು ಮನೇಲಿ ಕೂತಿದ್ದಾನೆ, 6ನೇ ಮನೆಯಲ್ಲಿ. ಅವನು ಜೂನ್ 2ಕ್ಕೆ ಗುರುಗಳು ಚೇಂಜ್ ಆಗ್ತಾರೆ ನೋಡಿ. ಆಮೇಲೆ 1 ವರ್ಷಗಳ ಕಾಲ ಮುಟ್ಟಿದ್ದೆಲ್ಲ ಚಿನ್ನ ಹಾಗಂತ ಹೇಳ್ಬಿಟ್ಟು ಯಾರೋ ಬಂದು ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಆಸೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಕೆಲವರು ಅದನ್ನೇ ಯೋಚನೆ ಮಾಡಿಬಿಡ್ತಾರೆ. ನಾವೇನೋ ಹೇಳಕ್ಕೆ ಹೋಯ್ತು ಅಂದರೆ ವಿತಂಡವಾದನೂ ಮಾಡೋರು ಇದ್ದಾರೆ. ಅದರಿಂದ ಏನಾಗುತ್ತೆ, ಫಲ ತುಂಬ ಚೆನ್ನಾಗಿದೆ. ಬಂದಿದ್ದನ್ನ ಸದ್ವಿನಿಯೋಗ ಪಡಿಸ್ಕೋಬೇಕು. ಈ 6 ತಿಂಗಳು ಸ್ವಲ್ಪ ಕಷ್ಟ, ಯಾಕೆಂದರೆ ಗುರು ತುಂಬ ಆರೋಗ್ಯಕ್ಕೆ ಕೆಡಿಸ್ತಾ ಇರ್ತಾನೆ ಮಕರ ರಾಶಿಯವರಿಗೆ. ಜೂನ್ 2 ತನಕನೂ, ಜೂನ್ 2 ಮೇಲೆ ಚೇಂಜ್ ಆಗಿಬಿಡ್ತಾನೆ. ಉಚ್ಚ ಸ್ಥಾನ ಕರ್ಕಾಟಕಕ್ಕೆ ಬರ್ತಾನೆ ನೋಡಿ. ಶನಿನೂ ಚೆನ್ನಾಗಿದ್ದಾನೆ, ಗುರುನೂ ಚೆನ್ನಾಗಿದ್ದಾನೆ. ಈ ಮಕರ ರಾಶಿಯವರಿಗೆ ಬಂಪರ್ ಅಂತ ಹೇಳಬೇಕು, ತುಂಬ ಅನುಕೂಲ. ಇಷ್ಟು ದಿವಸ ಏನು ಕಳ್ಕೊಂಡಿದ್ರು ಎಲ್ಲ ಗಳಿಸ್ಕೊಳ್ತಾರೆ. ಅಂದರೆ ಕಷ್ಟಪಡಬೇಕು, ಕೆಲಸ ಮಾಡಬೇಕು. ಇವಾಗ ನಾವು ಸುಮ್ಮನೆ ದುಡ್ಡು ಬರಲ್ಲ. ನಾವು ಹೇಳಿದಾಕ್ಷಣಕ್ಕೆ ರಾಶಿ ಫಲಕ್ಕೆ ನಮಗೆ ದುಡ್ಡು ಬಂದೆ ಅಂತ ಬರಲ್ಲ. ಕಷ್ಟಪಡಬೇಕು, ದುಡಿಬೇಕು, ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ಇವ್ರು ಭದ್ರವಾಗಿ ಹಣಕಾಸು ಬಂದಿದ್ದು ಹುಷಾರಾಗಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಆರೋಗ್ಯ ಇವರಿಗೆ ಬಂದು ಕಣ್ಣು ನೋವು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ರೋಡಲ್ಲಿ ಹೋಗ್ಬೇಕಾದ್ರೆ ಕಣ್ಣಿಗೆ ಈ ಕಲ್ಲೊಡಿ ಬೀಳ್ತಕ್ಕಂಥದ್ದು ಬರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಕಣ್ಣು ನೋವು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಉರಿ ಬರುತ್ತೆ, ಒಂದೊಂದ್ಸತಿ ಉಜ್ಕೊಂಡ್ಬಿಡ್ತಾರೆ, ಕಣ್ಣು ಗುಡ್ಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಶುಗರ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಜಾಸ್ತಿ ಆಗಿಬಿಡುತ್ತೆ. BP ಏನು ಅಂತ ತೊಂದರೆ ಆಗಲ್ಲ. ಆಮೇಲೆ ಆದಷ್ಟು ಮಂಡಿ ಕೆಳಗಡೆ ಈ ಹಿಮ್ಡ ಇರುತ್ತೆ ನೋಡಿ, ಆ ಹಿಮ್ಡಕ್ಕೆ ಗಾಯ ಆಗ್ಬೋದು. ಕಲ್ಗಿಲ್ಲು ಕುಚ್ಚಿಬಿಟ್ಟು ಅದು ಆಸ್ಪತ್ರೆಗೆ ಸೇರುವಂಥ ಚಾನ್ಸಸ್ ಇರುತ್ತೆ, ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಆದಷ್ಟು ಹುಷಾರಾಗಿದ್ದರೆ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್, ಇದನ್ನು ಹೇಳೋಂಗೆ ಇಲ್ಲ. ತುಂಬ ಬಂಪರ್ ಅಂತಲೇ ಹೇಳಬೇಕು. ಹಾಗಂತ ಹೇಳಿಬಿಟ್ಟು ನಾವು ದುಡಿಬೇಕು, ನಾವು ಕಷ್ಟಪಡಬೇಕು, ಅದರಿಂದ ದುಡ್ಡು ಬರುತ್ತೆ, ಶೇಖರಣೆ ಆಗುತ್ತೆ, ಅನುಕೂಲ ಆಗುತ್ತೆ. ಪರಿಹಾರ ಓಂ ಶಂ ಶನೇಶ್ವರಾಯ ನಮಃ, ಅವರೇ ಬಾಸು, ಅವ್ರನ್ನೇ ಇಟ್ಕೊಂಡ್ರೆ ಕೆಲಸ ಆಗುತ್ತೆ. ಹನುಮಾನ್ ಚಾಲಿಸ ಪಾರಾಯಣ ಮಾಡ್ಕೋಬೋದು, ತುಂಬ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರು ನೋಡಿ, ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಿ ಸಾಧಾರಣ ಲಾಭ. ಇವರು ತೆಂಗಿನಕಾಯಿ ವ್ಯಾಪಾರ ಮಾಡೋದು ಜಾಸ್ತಿ. ತೆಂಗಿನಕಾಯಿ, ಬಾಳೆ ವ್ಯವಸಾಯ, ಇದರಲ್ಲಿ ತುಂಬ ಲಾಭ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ಕಳ್ಕೊಳ್ಳೋವಂಥ ಯೋಗ ಇದೆ. ಏಕೆಂದರೆ 7.5 ಎಂಡ ಭಾಗದಲ್ಲಿದ್ದಾರೆ, ಮೀನದಲ್ಲಿದ್ದಾನಲ್ಲ ಸ್ವಾಮಿ. ಇವಾಗೆಲ್ಲ ಏನಾಗುತ್ತೆ, ಹೋಗಬೇಕಾದ್ರೆ ಎಲ್ಲ ಸ್ವಲ್ಪ ಕೆಟ್ಟದ್ದು ಮಾಡಿಬಿಟ್ಟು ಹೋಗ್ತಾನೆ. ಅವನೇ ಬುದ್ಧಿ ಕಲಿಸ್ತಾನೆ. ಅವನು ಕಷ್ಟ ಅಂದರೆ ಏನು ಅಂತ ತೋರಿಸ್ತಾನೆ ಶನಿ ಮಹಾತ್ಮ. ಅದಕ್ಕಾಗಿ ಇವರು ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಕಳ್ಕೊಳ್ಳೋದು ಜಾಸ್ತಿ ಇದೆ, ಆದಷ್ಟು ಸ್ವಲ್ಪ ಹುಷಾರಾಗಿದ್ದರೆ ಏನೂ ತೊಂದರೆ ಇಲ್ಲ. ಮಾನಸಿಕ ರೋದನೆ, ಜಗಳಗಳು, ಕಲಹಗಳು ಸ್ವಲ್ಪ ಹುಷಾರಾಗಿದ್ದರೆ ಏನೂ ತೊಂದರೆ ಇಲ್ಲ. ಬಂಧು ಮಿತ್ರರಲ್ಲಿ ಮನಸ್ತಾಪ, ನೆಂಟರಿಷ್ಟೇ ಬರ್ತಾರೆ, ಅವ್ರಿಗೆ ಕೆಟ್ಟದ್ದೆಲ್ಲ ಹೇಳ್ಕೊಟ್ಬಿಟ್ಟು ಆಚೆ ಕರ್ಕೊಂಡು ಹೊರಟೋಗ್ತಾರೆ. ಮಕ್ಕಳನ್ನಾಗಲಿ, ದೊಡ್ಡಪ್ಪ ಚಿಕ್ಕಮ್ಮ ಅಕ್ಕ ತಂಗಿ ವ್ಯವಹಾರ. ಏಕೆಂದರೆ 7.5 ಆಗೋದೇ ಅವು ಸಂಬಂಧಗಳು ಕೆಡೋದೇ ಇದಕ್ಕೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ಕಡೆ ಗಮನ ಕೊಡಬೇಕು. ಕಿಡ್ನಿ ಸ್ಟೋನ್ ಇವಾಗ ಜಾಸ್ತಿ ಆಗಿಬಿಟ್ಟಿದೆ, ಅದೇ ಸಮಸ್ಯೆ. ಆಮೇಲೆ ಗರ್ಭಕೋಶಕ್ಕೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇದೆ. ವೈದ್ಯ ಜ್ಯೋತಿಷದಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ, ಗ್ರಹಣದ್ದು ಫಲ ನಾನು ಹೇಳ್ತಾ ಇರೋದು. ಆರ್ಥಿಕತೆ ಸ್ವಲ್ಪ ಪ್ಲಸ್ಸು ಮೈನಸ್ಸು ಹೇಳಿದ್ವಲ್ಲ ನಿಮಗೆ, ಕಷ್ಟನೇ ಇದೆ. ಏನೋ ಇರೋದರಲ್ಲಿ ಅನುಕೂಲ ಆಗುತ್ತೆ. ಪರಿಹಾರ ಆಂಜನೇಯ ಸ್ವಾಮಿ ಪೂಜೆ ಮತ್ತು ಶನೇಶ್ವರ ಜಪ, 19,000 ಜಪ ಬರುತ್ತೆ. ಅದು ಪರಿಹಾರ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ನೋಡಿ, ಜನ್ಮಶನಿ ಹೊಟ್ಟೆಯಲ್ಲೇ ಕೂತ್ಬಿಟ್ಟಿದ್ದಾನೆ ಸ್ವಾಮಿ. ಮೀನರಾಶಿಯವರಿಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ. ಜನ್ಮಶನಿ ನರೋ ದುಃಖಂ, ಜನ್ಮಶನಿ ಬಹಳ ದುಃಖ ಕೊಡ್ತಾನಂತೆ. ಭಯ ಪಡಬೇಡಿ, ಭಯ ಹಿಡಿಸ್ತಾ ಇಲ್ಲ. ಆಮೇಲೆ ಅಡಚಣೆಗಳು, ಮನಸ್ಸಿಗೆ ನಾನಾ ರೀತಿ ದುಃಖ, ಚಿಂತೆ. ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ. ಆರೋಗ್ಯ ಅವನೇನು ಕೆಡ್ಸಕ್ಕೆ ಹೋಗಲ್ಲ ಗುರು ಮನೆಯಲ್ಲಿ. ಆದರೆ ಗುರು ಶನಿ ಇಬ್ಬರು ಬುದ್ಧಿವಂತರು. ಯಾರಾದ್ರು ಒಬ್ರು ದಡ್ರಿದ್ರೆ ಒಳ್ಳೆ ಕೆಲಸ ಆಗುತ್ತಂತೆ. ಇಬ್ಬರು ಬುದ್ಧಿವಂತ ಸೇರ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ವಂತೆ. ಅವನು ಬುದ್ಧಿವಂತ, ಇವನು ಬುದ್ಧಿವಂತ. ಅದರಿಂದ ಏನಾಗುತ್ತೆ, ಸಾನೆ ಬುದ್ಧಿ ಉಪಯೋಗಿಸಿ ನಾವೇ ಕೆಳಗಡೆ ಬಿದ್ದುಬಿಡ್ತೀವಿ. ಆ ಥರ ಮನಸ್ತಾಪಗಳು. ಆಮೇಲೆ ಸಜ್ಜನರ ಸವಾಸ ಮಾಡ್ತಾರೆ, ಒಳ್ಳೆಯ ಅನುಕೂಲ ಆಗುತ್ತೆ.
ಮತ್ತು ಬಂಧು ಮಿತ್ರರ ಸ್ವಲ್ಪ ವಿರೋಧಗಳು ಇದ್ದೇ ಇರುತ್ತೆ. ಯತ್ನ ಕಾರ್ಯದಲ್ಲಿ ಇದು ಉದ್ಯೋಗದಲ್ಲಿ ನಷ್ಟ, ಏಕೆಂದರೆ ಕೆಲಸ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಹುಷಾರಾಗಿ ಇವರು ಮುಳ್ಳ ಮೇಲೆ ನಿಂತಿದ್ದಾರೆ, ಸ್ವಲ್ಪ ಹುಷಾರಾಗಿದ್ದರೆ ಏನೂ ತೊಂದರೆ ಇಲ್ಲ. ಆರೋಗ್ಯ ಗುರುಗಳೇ, ಆರೋಗ್ಯ ಇವರಿಗೆ ಸ್ವಲ್ಪ ಆದಷ್ಟು ಬಿ ಪಿ ಶುಗರು ಅದೇ ಇವಾಗ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಇರೋದೇ ಅದು. ಇವಾಗ ಒಬ್ಬರ ಮನೆಯಲ್ಲಿ ಇಬ್ಬರಿಗೆ 3 ಜನಕ್ಕೆ ಇದ್ದೇ ಇದೆ. ನಿಮಗೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಿದ್ದರೆ, ಇಲ್ಲ ಅಂದರೆ ಬೇಡ. ಆದಷ್ಟು ಸ್ವಲ್ಪ ಹೀಟ್ ಪದಾರ್ಥ ತಿನ್ನಕ್ಕೆ ಹೋಗಬಾರ್ದು. ಪೈಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಆದಷ್ಟು ಎಳ್ನೀರು, ಹಣ್ಣು, ಹಂಪಲು ತಿನ್ಕೊಂಡು ಹೋಯ್ತು ಅಂದರೆ ಸ್ವಲ್ಪ ಮದ್ಯಪಾನ ಬಿಡೋದು ಒಳ್ಳೆಯದು. ಮದ್ಯಪಾನದಿಂದ ಇವರಿಗೆ ಎಷ್ಟು ಮದ್ಯಪಾನ ಮಾಡ್ತಾರೋ ಅಷ್ಟು ಕೆಟ್ಟದ ಫಲ ಇದೆ. ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಇನ್ನು ಕೌಟುಂಬಿಕ ಜೀವನ ಹೇಗಿರುತ್ತೆ? ಕೌಟುಂಬಿಕ ಜೀವನದಲ್ಲಿ ಇವರೇ ಸ್ವಲ್ಪ ಮೌನವಾಗಿ ಇದ್ಬಿಟ್ರೆ ಒಳ್ಳೆಯದು. ಯಾಕೆಂದರೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ನಮ್ಗೆ ಯಾವತ್ತೂ ಸಹ ವ್ಯವಹಾರ ನಡೀದೇ ಇದ್ದಾಗ ಆ ವ್ಯವಹಾರದಿಂದನೇ ಜಗಳಗಳು, ಕಲಹಗಳು ಶುರುವಾಗುತ್ತೆ. ನಮ್ಗೆ ಆರ್ಥಿಕತೆ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಇಲ್ಲದೇ ಇರೋದೆಲ್ಲ ಮನಸ್ತಾಪಗಳು ಬರುತ್ತೆ. ನಾವೇ ಸ್ವಲ್ಪ ಹುಷಾರಾಗಿದ್ಬಿಟ್ಟು ಏನಾದರೂ ಸ್ವಲ್ಪ ಮನಸ್ತಾಪ ಬಂದರೆ ಆಚೆ ಹೊಟ್ಟೋಗ್ಬಿಡ್ಬೇಕು. ನಾವು ಮಾತಾಡೋಕ್ಕೆ ಹೋಗಬಾರ್ದು, ಎದುರು ಬದ್ರು ಮಾತಾಡೋಕ್ಕೆ ಹೋಗಬಾರ್ದು. ನಾವು ಎಷ್ಟು ಸೌಮ್ಯವಾಗಿರ್ತೀವೋ ಅಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ, ಅನುಕೂಲ ಆಗುತ್ತೆ. ಪರಿಹಾರ ಇವರು ಬಂದು ಗಣೇಶನ ಹೋಮ, 32 ಗಣಪತಿ ಬರುತ್ತೆ, ಆ ಗಣಪತಿ ಹೋಮ ಮಾಡ್ಕೋಬೋದು. ಇಲ್ಲ ಅಂತಂದರೆ ಓಂ ನಮೋ ರಾತಪತಯೇ ನಮೋ ಗಣಪತಯೇ ನಮ ಪ್ರಭುತಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೇಂ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಆಗುತ್ತೆ, ಒಳ್ಳೆಯದಾಗುತ್ತೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೂರ್ಯ ಗ್ರಹಣದ ಪ್ರಭಾವ ಯಾವ್ಯಾವ ವಲಯದ ಮೇಲೆ ಹೇಗಿರುತ್ತೆ, ಅದರಲ್ಲೂ ದ್ವಾದಶ ರಾಶಿಗಳ ಮೇಲೆ ಫಲಾಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮ, ದೇಶ ಸುಭಿಕ್ಷವಾಗಿರಲಿ, ಎಲ್ಲ ಒಳ್ಳೆಯದಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.